ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಾರಾಯಣ. ಶ್ರುತಿ ಪ್ರಮಾಣದ ವೈಶಿಷ್ಟ್ಯ. ಮುಂದಿನ ವಿಷಯ ಏನಂದರೆ ಶ್ರುತಿ ಪ್ರಮಾಣ. ಪ್ರಮಾಣ ಯಾವ ಅರ್ಥದಲ್ಲಿ, ಹೇಗೆ ಪ್ರಮಾಣ? ಕೇಳಿಸ್ತಾ ಇಲ್ವಾ? ಹಾಂ, ಹೇಗೆ ಪ್ರಮಾಣ? ಪ್ರಮಾಣವಾಗಿದ್ದರೂ ಯಾವ ಅರ್ಥದಲ್ಲಿ? ಯಾವ ಅರ್ಥದಲ್ಲಿ ಅಂದರೆ ನಾವದನ್ನು ಹೇಗೆ ತಗೊಳ್ಳಬೇಕು, ಹೇಗೆ ಬಳಸಿಕೊಳ್ಳಬೇಕು, ಅದೇ ಮುಖ್ಯ. ಆಯಿತು ನೋಡಿ. ಇಟ್ ಈಸ್ ಎವಿಡೆಂಟ್ ದಟ್ ವೇದಾಂತಿಕ್ ಪ್ರೊಸೀಜರ್ in teaching the true nature of Brahman, no less than that of enjoining upasanas, is also entirely within the region of Vedic Vyavahara, in contrast with the empirical Vyavahara, which is restricted to external phenomena. ಎನಿವೆ, ಸ್ವಲ್ಪ ಸ್ವಾಮೀಜಿ ಹೇಳುವುದು ಸ್ವಲ್ಪ ಹಿಂದೆ ಮುಂದೆ ಆಯಿತು. ಮೊದಲು ಪ್ರಮಾಣ ಅಂದರೆ ಒಂದು ವಿಷಯವನ್ನು ತಿಳಿಸುವುದು ಪ್ರಮಾಣ ಅಲ್ಲವೇ? ಪ್ರಮಾಕರಣಂ ಪ್ರಮಾಣ. ವಿಷಯವನ್ನು ತಿಳಿಸುವುದೇ ಪ್ರಮಾಣವಾದರೆ ನಮಗೆ ಕೆಲವು ಪ್ರಮಾಣಗಳಿವೆ. ಮುಖ್ಯವಾಗಿ ಮೂರೇ ಎಂದು ತಗೊಳ್ಳಬೇಕು: ಪ್ರತ್ಯಕ್ಷ, ಅನುಮಾನ, ಶಬ್ದ. ಪ್ರತ್ಯಕ್ಷ ಅಂದರೆ ಇಂದ್ರಿಯಗಳಿಂದ ತಿಳ್ಕೊಂಡರೆ ಪ್ರತ್ಯಕ್ಷ ಪ್ರಮಾಣ ಹೇಳ್ತೀವಿ. ಅಂದರೆ ಇಂದ್ರಿಯಗಳು ಪ್ರಮಾಣ, ಇಂದ್ರಿಯಗಳಿಂದ ಗೊತ್ತಾಗುವುದು ಪ್ರತ್ಯಕ್ಷ ಜ್ಞಾನ. ಎರಡನೆಯದು ಅನುಮಾನ. ಅನುಮಾನ ಅಂದರೆ ಪ್ರತ್ಯಕ್ಷದಿಂದ ಗೊತ್ತಾಗಿದ್ದಕ್ಕೆ, ಪ್ರತ್ಯಕ್ಷದಿಂದ ಯಾವುದೇ ಒಂದು ಸ್ವಲ್ಪ ಗೊತ್ತಾದರೆ ಅದಕ್ಕೆ ಸಂಬಂಧಪಟ್ಟದ್ದು ನೇರಾಗಿ ನೋಡದಿದ್ದರೂ ಒಂದು ಭಾಗ, ಒಂದು ಅಂಶವನ್ನು ಪ್ರತ್ಯಕ್ಷವಾಗಿ ನೋಡಿ ಅದಕ್ಕೆ ಸಂಬಂಧಪಟ್ಟ ಮಿಕ್ಕ ಅಂಶವನ್ನು ಊಹಿಸುವುದು ಅಷ್ಟೇ ಅಲ್ಲವೇ? ಎಲ್ಲರಿಗೂ ಗೊತ್ತಿರುವ ಉದಾಹರಣೆ ಮತ್ತೆ ಹೇಳ್ತೀನಿ. ಬೆಟ್ಟ ಮೇಲೆ ಹೊಗೆ ಕಂಡು ಬಂದರೆ ಹೊಗೆನೇ ಕಂಡು ಬರ್ತಾ ಇದೆ, ಬೆಂಕಿ ಕಂಡು ಬರ್ತಾ ಇಲ್ಲ. ಹೊಗೆ ನೋಡಿಕೊಂಡು ಬೆಟ್ಟ ಮೇಲೆ ಬೆಂಕಿದೆ ಎಂದು ತೀರ್ಮಾನ. ಇದು ಒಂದು ಅನುಮಾನ ಪ್ರಮಾಣ. ಅಂದರೆ ನಮಗೆ ನೇರಾಗಿ ಬೆಂಕಿ ಕಂಡು ಬರ್ತಾ ಇಲ್ಲ, ಆದರೂ ಹೊಗೆ ಮಾತ್ರವೇ ಕಂಡು ಬರ್ತಾ ಇದೆ. ಆದರೂ ಹೊಗೆಯಿಂದ ಬೆಂಕಿ ಇದೆ ಎಂದು ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಪ್ರತ್ಯಕ್ಷದ ಒಂದು ಚೂರು ಬೇಕು. ಆದರೆ ಮಿಕ್ಕದು ಪ್ರತ್ಯಕ್ಷವಲ್ಲ, ಬೆಂಕಿ ಪ್ರತ್ಯಕ್ಷವಲ್ಲ. ಆದರೆ ಈ ಹೊಗೆಗೆ ಬೆಂಕಿಗೆ ಒಂದು ಅವಶ್ಯವಾದ ಸಂಬಂಧ ಇದೆ. ತಪ್ಪದೇ ಇರುವಂಥ ನಿಶ್ಚಿತ ಖಂಡಿತವಾದ ಒಂದು ಸಂಬಂಧ ಇರುತ್ತದೆ. ಎಲ್ಲಿ ಖಂಡಿತವಾದ ಸಂಬಂಧ ಇರುತ್ತದೋ ಅಲ್ಲಿ ಮಾತ್ರ ಒಂದು ಅಂಶ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಮಿಕ್ಕ ಅಂಶ ಇದ್ದೇ ಇದೆ ಎಂದು ತೀರ್ಮಾನ ಮಾಡಬಹುದು. ಇದನ್ನು ಅನುಮಾನ ಹೇಳ್ತೀವಿ. ಮೂರನೆಯದು ಶಬ್ದ, ಮಾತಂದರೆ ಒಂದು ವಾಕ್ಯ ಹೇಳಿದ್ದರೆ ವಾಕ್ಯ ಒಂದು ವಿಷಯವನ್ನು, ತತ್ವವನ್ನು ತಿಳಿಸುತ್ತದೆ. ಅದರಿಂದ ವಾಕ್ಯವು ಪ್ರಮಾಣ, ಏಕೆಂದರೆ ಅದು ತಿಳಿಸುತ್ತದೆ. ಹಾಗಾದರೆ ಈ ವಾಕ್ಯಗಳು ಎರಡು ಬಗೆ: ಒಂದು ಲೌಕಿಕ ವಾಕ್ಯ, ಒಂದು ಶಾಸ್ತ್ರವಾಕ್ಯ. ಲೌಕಿಕ ವಾಕ್ಯ ಏನು ತಿಳಿಸುತ್ತದೆ ಅಂದರೆ ನಮಗೆ ಇನ್ನೊಬ್ಬರು ತಾನು ಸ್ವಯಂ ನೋಡಿ ಬಂದಿದ್ದನ್ನು ನಮಗೆ ಹೇಳ್ಕೊಡ್ತಾರೆ. ಅಂದರೆ ಅವರು ಪ್ರತ್ಯಕ್ಷದಿಂದಲೋ ಅನುಮಾನದಿಂದಲೋ ತಿಳ್ಕೊಂಡು ನಮಗೆ ಹೇಳ್ತಾರೆ. ನಾವು ನೇರಾಗಿ ಹೋಗಿ ನೋಡೋಕ್ಕಾಗಲ್ಲ. ಚೈನಾ ದೇಶವೋ, ಅಮೆರಿಕಾ ದೇಶವೋ, ಟಿಬೆಟ್ ಮಾನಸ ಸರೋವರವೋ ನಾವು ನೇರಾಗಿ ಹೋಗಿ ನೋಡೋಕ್ಕಾಗಲ್ಲ. ಇನ್ನೊಬ್ಬರು ನೋಡಿ ನಮಗೆ ಹೇಳ್ಕೊಡ್ತಾರೆ. ಇದು ಶಬ್ದ ಪ್ರಮಾಣ.
ಅಂದರೆ ಇದು ಲೌಕಿಕ ಶಬ್ದ. ಲೌಕಿಕ ಶಬ್ದ ಅಂದರೆ ಹೇಳುವವನು ಸ್ವಯಂ ಪ್ರತ್ಯಕ್ಷವಾಗಿ ನೋಡಿಕೊಂಡು ಅನುಮಾನದಿಂದ ನೋಡಿಕೊಂಡು ಬಂದು ನಮಗೆ ಹೇಳ್ತಾರೆ. ಇದನ್ನು ಅವನು ನೋಡಿ ಬಂದು ಹೇಳಿದ್ದನೇ ಹೊರತು ಬೇಕಾದರೆ ನಾವು ಹೋಗಿ ನೋಡಿಕೊಂಡು ಬರ್ಬೋದು. ಅಂದರೆ ನಾವು ಹೋಗಿ ನೋಡಿಕೊಳ್ಳುವ ಸಾಧ್ಯತೆ ನಮಗೂ ಇದೆ, ನಮಗೆ ಹೋಗೋಕ್ಕಾಗುವುದಿಲ್ಲ, ಇನ್ನೊಬ್ಬರನ್ನು ಕಳಿಸಿದ್ದೆ ಅಷ್ಟೇ. ಈಗ ಶಾಸ್ತ್ರ ಪ್ರಮಾಣ ಆದರೆ ಅದು ಇನ್ನೊಬ್ಬರು ನೋಡಿದ್ದಲ್ಲ, ಅದು ವಿಶೇಷ ನೋಡಿ. ಇನ್ನೊಬ್ಬರು ಪ್ರತ್ಯಕ್ಷದಿಂದ ನೋಡಿ ಬಂದು ತನ್ನ ಬಾಯಿನಿಂದ ಹೇಳಿದ್ದಲ್ಲ. ಹಾಗಾದರೆ ನಾವು ಹೋಗಿ ನೋಡಿಕೊಳ್ಳಬಹುದು. ಇದು ಶಾಸ್ತ್ರ ಹೇಳಿದ್ದು ಪ್ರತ್ಯಕ್ಷದಿಂದ ಇನ್ನೊಬ್ಬರು ತಿಳ್ಕೊಂಡು ಬಂದು ಹೇಳಿದ್ದಲ್ಲ. ಆದ್ದರಿಂದ ನಾವು ಹೋಗಿ ನೋಡಿಕೊಳ್ಳಬಹುದು. ಶಾಸ್ತ್ರ ಬೇಕೆ ಎಂದು ಪಕ್ಕಕ್ಕಿಡಬಹುದು, ನಾವು ಹೋಗಿ ನೋಡಿಕೊಳ್ಳಬಹುದಲ್ಲ. ಅಥವಾ ಕೆಲವೊಮ್ಮೆ ಏನಾಗ್ತದೆ, ಅವನು ಹೋಗಿ ನೋಡಿ ಬಂದು ಹೇಳ್ತಾನೆ, ಹೇಳಿದ್ದೆಲ್ಲ ಹೌದಾ ಹಾಗಿರುತ್ತದಾ ಎಂದು ನಾವು ಆಶ್ಚರ್ಯ ಪಟ್ಕೊಳ್ತೀವಿ. ಕೆಲವೊಮ್ಮೆ ಯಾವುದೇ ಒಂದು ಅವಕಾಶವಿರುವುದರಿಂದ ನಮಗೂ ಹೋಗಲಾಯಿತು, ನಾವು ಹೋಗಿದ್ದೇವೆ. ಮಾನಸರೋವರ ಹೀಗಿದೆ ಹೇಗಿದೆ ಎಂದು ಹೇಳಿಬಿಟ್ಟರೆ ನಾವು ಹೋಗಿ ನೋಡಿದರೆ ಅವರು ತಪ್ಪು ಹೇಳಿದವರು ಹೇಳಿದ್ದಿದೆ, ಇಲ್ಲ ಇದು ಸ್ವಲ್ಪ ವ್ಯತ್ಯಾಸ ಇದೆ. ಅವನು ಹೇಳಿದ್ದು ಅವರು ತಿಳಿಯುವುದು ತಪ್ಪಾಗಿ ತಿಳ್ಕೊಂಡನೋ, ಹೇಳುವುದು ತಪ್ಪಾಗಿ ಹೇಳಿದ್ದನೋ, ಅವರು ಹೇಳಿದ್ದು ನಾನೇ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲವೋ, ಎಲ್ಲೋ ಒಂದು ಕಡೆ ತಪ್ಪಾಗಿ ನಾವು ನೇರಾಗಿ ಹೋಗಿ ನೋಡಿದಾಗ ಸ್ವಲ್ಪ ವ್ಯತ್ಯಾಸ ಅನಿಸಲೂಬಹುದು. ಆದರೆ ಶಬ್ದ ಪ್ರಮಾಣ, ಶಾಸ್ತ್ರ ಪ್ರಮಾಣ ಅಂದರೆ ಇದು ಯಾರು ತಮ್ಮ ಪ್ರತ್ಯಕ್ಷವಾಗಿ ನೋಡಿದ್ದಲ್ಲ, ಯಾರು ತರ್ಕದಿಂದ ತೀರ್ಮಾನ ಮಾಡಿದ್ದಲ್ಲ, ಅನುಮಾನದಿಂದ. ಇದು ಕೇವಲ ಶಾಸ್ತ್ರ ಹೇಳಿದ್ದರೆ ಗೊತ್ತಾಗ್ತದೆ. ಶಾಸ್ತ್ರ ಹೇಳಲಿಲ್ಲ ಅಂದರೆ ನಮಗೆ ಗೊತ್ತಾಗುವುದೇ ಇಲ್ಲ, ಬೇರೆ ದಾರೇ ಇಲ್ಲ. ಅಥವಾ ನಮ್ಮ ಉದಾಹರಣೆಗೆ ಪುನರ್ಜನ್ಮ ಇದೆ, ಪರಲೋಕ ಇದೆ, ಹೇಗೆ ಗೊತ್ತಾಗ್ತದೆ? ನಾವೇನು ಪುನರ್ಜನ್ಮ, ಹಿಂದಿನ ಜನ್ಮ ನಾವು ನೇರಾಗಿ ನೆನಪಿಸ್ಕೊಳ್ಳೋಕ್ಕಾಗಲ್ಲ. ಮುಂದಿನ ಜನ್ಮ ನಮಗೆ ದಿವ್ಯದೃಷ್ಟಿ ಇದೇನು, ಮುಂದಿನ ಜನ್ಮ ಇದೆ ಎಂದುವಲ್ಲದಕ್ಕೆ ಗೊತ್ತಿಲ್ಲ. ಶಾಸ್ತ್ರ ಹೇಳುವುದರಿಂದ ಒಪ್ಕೊಳ್ತೀವಿ. ಇಲ್ಲಿ ಶಾಸ್ತ್ರ ಹೇಳಿದ್ದು ತಪ್ಪು ಎಂದು ಹೇಳುವುದಕ್ಕೆ ನಮಗೆ ಪ್ರತ್ಯಾಮ್ನಾಯ ದಾರಿ ಇಲ್ಲ. ಶಾಸ್ತ್ರ ಹೇಳ್ತದೆ ಪರಲೋಕ ಇದೆ, ಪುನರ್ಜನ್ಮ ಇದೆ ಆತ್ಮಗೆ. ಈ ದೇಹ ಬಿಟ್ಟ ನಂತರ ನಾನಿರ್ತೀನಿ, ಮುಂದೂ ದೇಹ ಬಿಟ್ಟ ನಂತರ ನಾನಿರ್ತೀನಿ. ನಾನು ಈ ದೇಹಕ್ಕೆ ಪರಿಮಿತನಾಗಿರುವವನಲ್ಲ, ದೇಹ ಬಿಟ್ಟರೂ ನಾನಿರ್ತೀನಿ. ದೇಹವನ್ನು ಒಂದು ಮನೆ ಹಾಗೆ ಬಳಸ್ಕೊಳ್ತಾ ಇದ್ದೀನಿ. ಕಾರ್ನಲ್ಲಿ ಕೂತಿರುವ ಹಾಗೆ ಇಲ್ಲಿ ಕುಳಿತುಕೊಂಡು ಬಳಸ್ತಾ ಇದ್ದೀನಿ ಅಲ್ಲವೇ? ಪಿಕ್ಚರ್ ತಗೊಂಡರೆ ಅದು ಕಾರಿನ ಪಿಕ್ಚರೇ, ನಮ್ಮ ಪಿಕ್ಚರ್ ಅಲ್ಲ. ಕಾರಿನ ಚಿತ್ರವೇ ಫೋಟೋ ತೆಗಿತಾರೇನು, ಕಾರಿನ ಚಿತ್ರವೇ. ಅಂದರೆ ಯಾವ ಕಾರ್ನಲ್ಲಿ ಇದರಲ್ಲಿ ಕೂತಿದ್ದೀವೋ ಇದು ಕಾರೇ. ಆ ಕಾರಕ್ಕೆ 4 ಚಕ್ರಗಳಾದರೆ ಇದಕ್ಕೆ 2 ಕಾಲುಗಳಿರುತ್ತವೆ ಅಷ್ಟೇ. ಇದು ಒಂದು ಕಾರೇ, 2 ಕಾಲುಗಳ ಕಾರು. ಇದರಲ್ಲಿ ಕುಳಿತಿದ್ದು ಇದನ್ನು ಬಳಸ್ಕೊಳ್ತೀವಿ. ಆದ್ದರಿಂದ ನಾನು ಈ ಕಾರ್ ನಾನಲ್ಲ, ಕಾರಿನ ಒಳಗೆ ಕೂತಿರುವವನೇ ನಾನು. ಇದು ನಮಗೆ ಗೊತ್ತಾಗುವುದಿಲ್ಲ ಶಾಸ್ತ್ರ ಹೇಳುವವರೆಗೆ. ಲೌಕಿಕರಿಗೆ ದೇಹವೇ ನಾನು, ಇಂದ್ರಿಯ ಮನಸ್ಸುಗಳೇ ನಾನು, ಇದು ಬಿಟ್ಟು ನಾನೆಲ್ಲಿದ್ದೇನೆ, ದೇಹ ಬಿಟ್ಟು ನಾನು ಇರ್ತೀನಿ ಎಂದು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ನನಗೆ ಪುನರ್ಜನ್ಮ ಇದೆ, ಹಿಂದಿನ ಜನ್ಮ ಇತ್ತು, ಮುಂದಿನ ಜನ್ಮ ಇರುತ್ತದೆ ಎಂಬುದು ಶಾಸ್ತ್ರ ಹೇಳುವವರೆಗೂ ನಮಗೆ ಗೊತ್ತಾಗಲ್ಲ. ಏಕೆಂದರೆ ಪ್ರತ್ಯಕ್ಷದಿಂದ ಗೊತ್ತಾಗುವುದಿಲ್ಲ, ತರ್ಕದಿಂದ ಗೊತ್ತಾಗುವುದಿಲ್ಲ, ಅನುಮಾನದಿಂದ. ಪರಲೋಕ ಇದೆ, ಅದು ಗೊತ್ತಾಗಲ್ಲ. ಪರಲೋಕ ಗೊತ್ತಾದರೆ ಪರಲೋಕದಲ್ಲಿ ಸ್ವಲ್ಪ ಒಂದು ಲೋಕ ಇದೆಯಾ, ಅನೇಕ ಲೋಕಗಳಿವೆಯಾ, ಸ್ವಲ್ಪ ಯುಕ್ತಿ ಮಾಡಿಕೊಳ್ಳಬಹುದು, ಅರ್ಥ ಮಾಡಿಕೊಳ್ಳಬಹುದು. ಪರಲೋಕ ಇದೆ ಎಂದು ಒಪ್ಪಿಕೊಂಡ್ರೆ ಸಾಕು. ಅದರಲ್ಲಿ ಒಂದು ಲೋಕನ, ಹೆಚ್ಚು ಲೋಕನ? ವಿದೇಶಿ ಮತಗಳಿಗೆ ಒಂದೇ ಲೋಕ ಎಂದು ಹೇಳ್ತಾರೆ. ನಮಗೆ ಒಂದಲ್ಲ, ಅನೇಕ ಲೋಕಗಳಿವೆ. ಪಿತೃಲೋಕ, ಸ್ವರ್ಗಲೋಕ, ಬ್ರಹ್ಮಲೋಕ. ಇನ್ನೂ ಅದರಲ್ಲಿ ಸಣ್ಣ ಪುಟ್ಟ ಲೋಕಗಳು ಅನೇಕ ಇವೆ ಅಲ್ಲವೇ? ಏನು ಹೇಳ್ತೀವಿ? ಭೂರ್ಭುವ ಸ್ವಃ ಮಹಾಜನ ತಪಸ್ಸತ್ಯಂ. ಗಾಯತ್ರಿ ಮಂತ್ರ ಜೊತೆಗೆ ಈ ಲೋಕಗಳೆಲ್ಲ ಹೇಳ್ತಾರಲ್ಲ, ಅವೆಲ್ಲ ಲೋಕಗಳೇ. ಭೂ ಅಂದರೆ ಭೂಲೋಕ, ಭುವ ಅಂದರೆ ಮಧ್ಯಲೋಕ, ಪಿತೃಲೋಕ, ಸ್ವಹ ಅಂದರೆ ಸ್ವರ್ಗಲೋಕ. ಸ್ವರ್ಗಕ್ಕೆ ಮೇಲೆ ಬ್ರಹ್ಮಲೋಕ ಏನು, ಸತ್ಯಲೋಕಕ್ಕೆ ಬ್ರಹ್ಮಲೋಕ ಹೇಳ್ತಾರೆ. ಅದಕ್ಕೆ ಮಧ್ಯದಲ್ಲಿ ಎಷ್ಟೋ ಇವೆ. ಅದರಿಂದ ಭೂರ್ಭುವ ಸ್ವಹ
ಮಹಾಜನ ತಪ ಸತ್ಯಂ. ತಪ ಸತ್ಯಂ, ಜನ ತಪ ಸತ್ಯಂ ಈ ಮೂರು ಬ್ರಹ್ಮಲೋಕಕ್ಕೆ ಸೇರಿದ್ದವು. ಅಥವಾ ಜನ ಸ್ವಲ್ಪ ಆ ಸೈಡೋ ಈ ಸೈಡೋ ಗೊತ್ತಾಗಲ್ಲ. ಸ್ವರ್ಗ ಮಹಾ, ಸ್ವರ್ಗ ಮಹಾ ಎರಡು ಸ್ವರ್ಗಕ್ಕೆ ಸೇರಿದವು. ಕೆಲವರು ಜನ ಸ್ವರ್ಗಕ್ಕೆ ಸೇರಿದು ಹೇಳ್ತಾರೆ. ತಪಸ್ಸತ್ಯಂ ಎರಡು ಮಾತ್ರ ಬ್ರಹ್ಮಲೋಕಕ್ಕೆ. ಕೆಲವರು ಹೇಳ್ತಾರೆ ಜನಲೋಕ ಕೆಳಗೆ ಇರುತ್ತದೆ ಸ್ವರ್ಗಕ್ಕೆ. ಕೆಲವು ಕಡೆ ಹೇಳ್ತಾರೆ ಜನಲೋಕ ಬ್ರಹ್ಮಲೋಕದಲ್ಲೇ ಭಾಗ. ಹೇಗೆ ಆಗಲಿ ಲೋಕಗಳಿವೆ ಬಿಡಿ, ಅದೆಲ್ಲ ವ್ಯತ್ಯಾಸ ಅಲ್ಲಿ ಹೋದ ನಂತರ ಗೊತ್ತಾಗ್ತದೆ. ಇಲ್ಲಿಂದಲೇ ನಾವು ಚರ್ಚೆ ಮಾಡಿ ಅನಾವಶ್ಯಕ ಚರ್ಚೆ ನಾವು ವೆರಿಫೈ ಮಾಡುವ ಅವಕಾಶವೂ ಇಲ್ಲ. ಲೋಕ ಇದೆ, ಇಷ್ಟೇ ಸಾಕು. ಆಯಿತು. ಈ ಮೂರು ವಿಷಯಗಳು. ಪುಣ್ಯ ಪಾಪಗಳಿವೆ. ನಾಲ್ಕನೇ ವಿಷಯ, ಒಂದು ಆತ್ಮ ನಾವಂದರೆ ದೇಹಕ್ಕಿಂತ ಹೆಚ್ಚು, ದೇಹ ಮಾತ್ರವಲ್ಲ, ಒಂದನೆಯದು. ಮರುಜನ್ಮ ಸಿಕ್ಕುತ್ತದೆ, ಎರಡನೆಯದು. ಹಿಂದಿನ ಜನ್ಮ ಇತ್ತು, ಮುಂದಿನ ಜನ್ಮ ಆಗುತ್ತದೆ, ಎರಡನೆಯದು. ಮೂರನೆಯದು ಪರಲೋಕ ಇದೆ. ನಾಲ್ಕನೆಯದು ಕರ್ಮ ಮಾಡಿದ್ದರೆ ಮಾನಸಿಕ ಕರ್ಮ, ಶಾರೀರಿಕ ಕರ್ಮ, ವಾಚಿಕ ಕರ್ಮ. ಮೂರು ಬಗೆಯಾದ ಕರ್ಮಗಳಿಂದ ಪುಣ್ಯ ಪಾಪ ಎಂದು, ಅಂದರೆ ಮಾಡಿದ ಕರ್ಮಕ್ಕೆ ಅನುಕೂಲ ಫಲ, ಪ್ರತಿಕೂಲ ಫಲ. ಸಂಪದ ಆಗಲಿ, ವಸ್ತುಗಳಾಗಲಿ, ಭೋಗಗಳಾಗಲಿ, ಅಥವಾ ಒಳ್ಳೆಯ ಶರೀರ ಆಗಲಿ, ಆರೋಗ್ಯ ಮುಂತಾದವು, ಇವೆಲ್ಲ ವಸ್ತುಗಳು, ಭೋಗ ವಸ್ತುಗಳು, ಅಥವಾ ಸುಖಕ್ಕೆ ಕಾರಣವಾಗಿರುವ ವಸ್ತುಗಳು, ನೆಂಟರು, ಬಂಧುಗಳು ಎಲ್ಲ, ಇದೆಲ್ಲ ಪುಣ್ಯ ಫಲವೇ. ನಮಗೊಂದು ನೀತಿಶಾಸ್ತ್ರ ಹೇಳ್ತಾರೆ ನೋಡಿ, ಋಣಾನುಬಂಧ ರೂಪೇಣ. ನೀತಿಶಾಸ್ತ್ರ ನಾನು ಚಿಕ್ಕವನಾಗಿರುವಾಗ ಓದಿದೆ. ಕೆಲವು ಶ್ಲೋಕಗಳು ನೆನಪಿದ್ದು ಬಿಟ್ಟಿವೆ. ಚಿಕ್ಕ ಮಕ್ಕಳಾಗಿರುವಾಗ ಇದೆಲ್ಲ ಸುಮ್ಮನೆ ಓದಿ ಕಂಠಸ್ಥ ಮಾಡ್ತಿದ್ದೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಋಣ ಅಂದ್ರೇನು? ಪುಣ್ಯ. ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿಕೊಂಡರೆ, ಪುಣ್ಯ ಆಗಲಿ ಪಾಪ ಆಗಲಿ, ಅದಕ್ಕನುಗುಣವಾಗಿ ಪಶು ಅಂದರೆ ಆ ಕಾಲದಲ್ಲಿ ವಾಹನಗಳು ಪಶುವಿನಿಂದಲೇ ಎಷ್ಟೋ ಕೆಲಸ ಆಗುತ್ತಿತ್ತು. ಅದರಿಂದ ಪಶು, ಪತ್ನಿ, ಪತಿ, ಸುತ ಅಂದರೆ ಮಕ್ಕಳು, ಆಲಯ ಅಂದರೆ ಮನೆ, ಇವುಗಳೆಲ್ಲ. ಶರೀರವೂ ಅಷ್ಟೇ, ಪೂರ್ವಜನ್ಮ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ಶರೀರ ಸಿಗ್ತದೆ. ಶರೀರವೇ ಅಲ್ಲ, ಕಣ್ಣು, ಕೈ, ಕಾಲು ಎಲ್ಲ. ಕುಂಟಾಗಿ ಹುಟ್ತೀನ, ಕುರುಡನಾಗಿ ಹುಟ್ತೀನ, ಏನಾಗ್ತೀನಿ ಎನ್ನುವುದು ಆ ಪೂರ್ವಜನ್ಮ ಪುಣ್ಯ ಪಾಪಕ್ಕೆ ಅನುಗುಣವಾಗಿ. ಎಲ್ಲರ ಶರೀರ ಒಂದು ಬಗೆಯ ಇಲ್ಲ. ಒಂದರಿಗೊಂದು ಕಣ್ಣಿಲ್ಲ, ಒಂದರಿಗೆ ಕಾಲಿಲ್ಲ, ಒಂದರಿಗೆ ಇನ್ನೇನೋ ಇದೆ. ಎಲ್ಲ ಇದ್ದರೆ ಇನ್ನೇನೋ ಇರುತ್ತದೆ, ಏನೋ ಒಂದು ಅನಾರೋಗ್ಯ. ಕೆಲವರಿಗೆ BP ಶುಗರ್ ಇರುತ್ತದೆ, ಕೆಲವರಿಗೆ ಇನ್ನೇನೋ ಇರುತ್ತದೆ, ಕೆಲವರಿಗೆ ಎಲ್ಲ ಚೆನ್ನಾಗಿರುತ್ತದೆ, ಇನ್ನೇನೋ ಪ್ರಾಬ್ಲಮ್ ಇರುತ್ತದೆ. ಅಲ್ಲ, ಯಾವುದು BP ಶುಗರ್ ಇಲ್ಲ, ಬಟ್ ಇನ್ನೇನು ಯಾವುದೇ ಒಂದು ಬಗೆ. ಹಾಗೆ ಅಂದರೇನು? ಶರೀರವೂ ಪೂರ್ವಜನ್ಮ ಪುಣ್ಯ ಪಾಪದೇ ಫಲ. ನೆಂಟರು, ಬಂಧುಗಳು, ಮನೆ, ವಸ್ತುಗಳು, ಉದ್ಯೋಗಗಳು, ಪದವಿ, ಕೀರ್ತಿ, ಇವೆಲ್ಲ ಒಳ್ಳೆಯ ಪದವಿ, ಕೀರ್ತಿ, ಇದೆಲ್ಲ ಪುಣ್ಯ ಪಾಪಕ್ಕೆ ಅನುಗುಣವಾಗೇ ಬರುತ್ತದೆ. ಅದರಿಂದ ಕೆಲವೊಮ್ಮೆ ಬರುತ್ತದೆ, ಕೆಲವೊಮ್ಮೆ ಇದ್ದದ್ದು ಹೋಗುತ್ತದೆ. ಅಜ್ಜ ಅಪ್ಪರ ಕಾಲದಿಂದಿರುವ ಮನೆಯೆಲ್ಲ ಹೋಗುತ್ತದೆ, ಎಲ್ಲ ಹೋಗಿ ಬಡವರಾಗ್ತಾನೆ. ಅಥವಾ ಮೊದಲೇ ಹುಟ್ಟಿದ್ದು ಬಡವರು, ಅನಂತರದಲ್ಲಿ ಬಂದು ಬಿಡುತ್ತದೆ, ಈಗಲೂ ಆಗುತ್ತದೆ. ಇದೆಲ್ಲ ಪೂರ್ವಜನ್ಮ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ಆಗುತ್ತದೆ ಅಲ್ಲವೇ? ಇದು ಹಿಂಗಾಗಿ ಬಿಡ್ತದೆ ಏನೋ. ಶಬ್ದ ಆಗಬಾರದು ಅಂದರೆ ಏನು ಮಾಡಬೇಕು? ಸೆಟ್ಟಿಂಗ್ಸ್, ರಿಂಗಿಂಗ್, ಸೌಂಡ್ ಆ್ಯಂಡ್ ವೈಬ್ರೇಷನ್ಸ್. ಓಕೆ, ಇವೆಲ್ಲ ನಮಗೆ ಶಾಸ್ತ್ರ ಪ್ರಮಾಣದಿಂದಲೇ ಗೊತ್ತಾಗಬೇಕು. ಮೂಲತಃ ಶಾಸ್ತ್ರದಿಂದ ತಿಳ್ಕೊಂಡು ಸಮಾಜದಲ್ಲಿ ಪುಸ್ತಕಗಳು, ಕಥೆಗಳು, ಗಾದೆಗಳು ಹೇಳ್ತಾರೆ, ನಮ್ಮ ಹಿಂದಿನವರು ತಿಳ್ಕೊಳ್ತಾರೆ. ಸಂಸ್ಕೃತಿಯಲ್ಲಿ ಸಮಾಜದಲ್ಲಿರಬಹುದು, ಆದರೆ ಮೂಲತಃ ಮಾತ್ರ ನಮಗೆ ಗೊತ್ತಾಗಲ್ಲ. ಉದಾಹರಣೆಗೆ ಪುನರ್ಜನ್ಮ ಇದೆ ಎಂಬುದು ಭಾರತ ದೇಶದಲ್ಲಿ ಎಲ್ಲರಿಗೂ ಗೊತ್ತು. ನಾವೇನು ವೇದ ಓದಿದ್ದೀವ? ವೇದ ಓದದಿದ್ದರೂ ವೇದದ ಜ್ಞಾನ ಸಂಸ್ಕೃತಿಯಲ್ಲಿ ಬಂದಿದೆ. ಜನರು ಹೇಳ್ತಾರೆ, ನಾವು ವೇದ ಓದಲಿಲ್ಲ, ನಮಗೆ ಓದಕ್ಕೆ ಬಿಟ್ಟಿಲ್ಲ. ನೋಡಿ, ನಾವು ದೇಹಕ್ಕೆ ಈಗ ಹೇಳಿದ 4 ಅಂಶಗಳಿವೆ ನೋಡಿ. ಆತ್ಮ ಅಂದರೆ ದೇಹಕ್ಕಿಂತ ಹೆಚ್ಚು, ಇದಕ್ಕೆ ಪುನರ್ಜನ್ಮ ಇರುತ್ತದೆ, ಎರಡನೆಯದು. ಪರಲೋಕ ಇದೆ, ಮೂರನೆಯದು. ಪರಲೋಕ ಮೇಲಿನ ಲೋಕ ಇದೆ, ಕೆಳಗಿನ ಲೋಕ ಇದೆ, ಮೂರನೆಯದು. ನಾಲ್ಕನೆಯದೇನು?
ಪುಣ್ಯ ಪಾಪಗಳಿರುತ್ತವೆ. ಈ 4 ಅಂಶಗಳು ಎಲ್ಲರಿಗೂ ಗೊತ್ತು. ಯಾವ ಜಾತಿಯವರಿಗೆ ಗೊತ್ತು? ವಿದ್ಯೆ ಇರಲಿ ಬಿಡಲಿ, ನೀವು ಶಾಸ್ತ್ರ ಓದಲಿ, ಸಂಸ್ಕೃತ ಬರಲಿ ಅಥವಾ ಕನ್ನಡ ಬರಲಿ ಅಥವಾ ಯಾವ ಭಾಷೆನೇ ಬರದಿದ್ದರೂ ಈ 4 ವಿಷಯಗಳು ಎಲ್ಲರಿಗೂ ಹೇಳ್ಕೊಟ್ಟಿದ್ದೇವೆ. ಅಂದರೆ ವೇದ ನೇರಾಗಿ ಓದದಿದ್ದರೂ ವೈದಿಕ ಜ್ಞಾನ ಇದೆ. ನಾವು ಹೇಳ್ತಾರೆ ನಾವು ಹಿಂದೂಗಳು ಏಕೆ ಆಗ್ತೀವಿ, ನಾವು ವೇದ ಓದಲಿಲ್ಲ. ಇದು ಕ್ರೈಸ್ತ ಬುದ್ಧಿ, ಇಸ್ಲಾಂ ಬುದ್ಧಿ. ಅವರು ಕುರಾನ್ ಓದೋಕ್ಕೆ ಬಿಟ್ಟಿಲ್ಲ ಅಂದರೆ ಅವರು ಮುಸಲ್ಮಾನರೇ ಆಗಲ್ಲ. ಅವರು ಬೈಬಲ್ ಓದಲ್ಲ ಅಂದರೆ ಅವರು ಕ್ರಿಶ್ಚನೇ ಆಗಲ್ಲ. ಹಿಂದೂಗಳಿಗೆ ವೇದ ಓದುವುದು ಬೇಕಾಗಿಲ್ಲ. ವೇದದ ಜ್ಞಾನ, ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ವೇದದ ಜ್ಞಾನ ಇಟ್ಟುಕೊಂಡೇ ಜೀವಿಸ್ತೀವಿ ಅಲ್ಲವೇ? ಎಲ್ಲರೂ ಏನೇ ತಪ್ಪಾಗಲಿ, ಏನೇ ಕಷ್ಟ ಬರಲಿ, ಅವನು ಮಾಡಿದ ಇವನು ಮಾಡಿದ ಸ್ವಲ್ಪ ಬೇಜಾರು ಮಾಡ್ಕೊಳ್ತೀವಿ, ಬೈಯುತ್ತೇವೆ, ಜಗಳ ಮಾಡ್ತೀವಿ. ಕೊನೆಗೂ ಹೇಳ್ತೀವಿ ಎಲ್ಲ ನಾನು ಏನೋ ಮಾಡ್ಕೊಂಡಿರ್ಬೋದು, ಪಾಪ ಅದಕ್ಕೋಸ್ಕರನೇ ಬಂದಿದೆ ಅಲ್ಲವೇ? ಇದು ಕೊನೆಗೆ ಎಲ್ಲರೂ ಹೇಳ್ತಾರೆ. ಇದು ಹೇಗೆ ಗೊತ್ತಾಯಿತು ನಮಗೆ? ವೇದದಿಂದಲೇ, ಶಾಸ್ತ್ರದಿಂದಲೇ ಎಲ್ಲರಿಗೂ ಗೊತ್ತಾಯಿತು. ಆದ್ದರಿಂದ ಈ 4 ವಿಷಯಗಳು ಭಾರತ ದೇಶದಲ್ಲಿ ಎಲ್ಲರ ಜಾತಿಯವರಿಗೆ, ಇವನ ಅಸ್ಪೃಶ್ಯ ಜಾತಿಯಾದ ಚಂಡಾಲಂತವನಿಗೂ ಗೊತ್ತು. ಆದ್ದರಿಂದ ಅವರು ಹಿಂದೂಗಳಲ್ಲ ಅಂದರೆ ಮರಿ ಈ ನಾಲ್ಕೇ ಇಟ್ಕೊಂಡು ಅವರು ಜೀವಿಸ್ತಾರಾ ಅಲ್ಲವಾ? ಇನ್ನೊಂದು 5ನೇದು ಹೇಳ್ತೀನಿ. ಈಶ್ವರ ಇದ್ದಾನೆ, ಸೃಷ್ಟಿಗೆ ಕಾರಣಭೂತವಾದ ಈಶ್ವರ ಇದ್ದಾನೆ. ಆದರೆ ಈಶ್ವರನಿಗೆ ಒಂದು ಫಿಕ್ಸ್ಡ್ ರೂಪ ಇಲ್ಲ. ಒಂದು ಈಶ್ವರನ ಕುರಿತು 2-3 ವಿಷಯಗಳಿವೆ. ಈಶ್ವರ ಸರ್ವವ್ಯಾಪಕ, ಈಶ್ವರ ನಮ್ಮೆಲ್ಲರಲ್ಲಿದ್ದಾನೆ, ಅಂತರಾತ್ಮ ಹೊರಗಿನ ಪ್ರಪಂಚದಲ್ಲಿ ಸರ್ವವ್ಯಾಪಕ. ಈಶ್ವರ ಇದ್ದಾನೆ ಒಂದು ಪಾಯಿಂಟು. ಇದೆಲ್ಲ ನಮ್ಮ ಹಿಂದೂ ಮತ ಕುರಿತು ನಾವೇ ಬರ್ಕೊಳ್ಳಬೇಕು. ಈಶ್ವರ ಇದ್ದಾನೆ ಒಂದು ಪಾಯಿಂಟು. ಇದ್ದರೆ ಅವನು ಸರ್ವವ್ಯಾಪಕ. ಸರ್ವವ್ಯಾಪಕ ಎಲ್ಲಿ? ಹೊರಗೆ ಒಳಗೆ. ಹೊರಗೆಯನ್ನು ಇಡೀ ಜಗತ್ತಿನಲ್ಲಿ ವ್ಯಾಪಿಸಿದ್ದಾನೆ, ನಮ್ಮ ಅಂತರಾತ್ಮ ಆಗಿದ್ದಾನೆ. ಇದು ಏಕೆ ಹೇಳ್ತಾ ಇದ್ದೀವಿ ಅಂದರೆ, ಈಶ್ವರ ಇದ್ದಾನೆ ಎಂದು ಒಪ್ಪಿಕೊಳ್ಳುವುದು ಕಮ್ಮಿ ನಾಸ್ತಿಕರಿದ್ದಾರೆ. ಕೆಲವರು ಮತದಲ್ಲಿ ಈಶ್ವರ ಇಲ್ಲ. ಬೌದ್ಧ ಮತ ಅಂಥ ಮತದಲ್ಲಿ ಈಶ್ವರನಿಲ್ಲ. ಆದರೆ ಇಸ್ಲಾಂ ಕ್ರಿಸ್ತ ಮತದಲ್ಲಿ ಈಶ್ವರನಿದ್ದಾನೆ ಎಂದು ಒಪ್ಪಿಕೊಂಡರೂ ಅವನು ಸರ್ವವ್ಯಾಪಕನಲ್ಲ. ಹೊರಗೆ ಸರ್ವವ್ಯಾಪಕ ಅಲ್ಲ, ಒಳಗೆ ಸರ್ವವ್ಯಾಪಕ ಅಲ್ಲ. ನೋಡಿ, ಇದು ನಮ್ಮದೇ ವಿಶೇಷ ಹಿಂದೂ ಮತದ್ದು. ಇಡೀ ಜಗತ್ತು ಸೃಷ್ಟಿ ಮಾಡಿದ್ದರೆ ಇನ್ನೊಂದು ವಿಷಯ. ಇಡೀ ಜಗತ್ತು ತನಗಿಂತ ಬೇರೆ ಸೃಷ್ಟಿ ಮಾಡಿ ತಾನು ಅಲ್ಲಿರುತ್ತಾನೆ, ಜಗತ್ತಿಲ್ಲಿರುತ್ತದೆ. ನಮಗೆ ಈಶ್ವರ ಸರ್ವವ್ಯಾಪಕವಾಗುವುದರಿಂದ ತನ್ನಿಂದಲೇ ಜಗತ್ತನ್ನು ಮಾಡ್ತಾನೆ, ತಾನೇ ಜಗತ್ತಾಗಿ ತೋರಿ ಜಗತ್ತಿನಲ್ಲಿ ಎಲ್ಲ ಕಡೆ ಇರ್ತಾನೆ. ಅದರಿಂದ ವ್ಯಾಪಕತೆ ಇದೆ. ಇನ್ನೊಂದು 3ನೇ ವಿಷಯ ಏನೆಂದರೆ, ಪರಮಾತ್ಮನಿಗೆ ಒಂದು ನಿರ್ದಿಷ್ಟ ರೂಪ ಇಲ್ಲ. ಇದೇ ರೂಪಕ್ಕೆ ಸಿಕ್ಕಾಕ್ಕೊಂಡ ಎಂದು ಹೇಳೋಕ್ಕಾಗಲ್ಲ. ನೋಡಿ, ಒಂದು ನಿರ್ದಿಷ್ಟ ರೂಪ, ಫಿಕ್ಸ್ಡ್ ರೂಪ ಇಲ್ಲ. ರೂಪವೇ ಇಲ್ಲ ಎಂದಲ್ಲ, ರೂಪ ಇದೆ ಬಟ್ ಫಿಕ್ಸ್ಡ್ ಅಲ್ಲ. ಇದು ನೋಡಿ, ಅಂದರೆ ಅನೇಕ ರೂಪಗಳಿಂದ ಆರಾಧಿಸಬಹುದು, ಅನೇಕ ರೂಪಗಳಲ್ಲಿ ನೋಡಿಕೊಳ್ಳಬಹುದು. ಇದು ನಮ್ಮ ಹಿಂದೂ ವೈಶಿಷ್ಟ್ಯ. ಅವರ ಮತದಲ್ಲಿ ಅವರಿಗೆ ರೂಪ ಇರುತ್ತದೆ, ಅದೆಲ್ಲ ಒಂದು ಉಲ್ಟಾ ತಿಲ್ಟ. ಅವನು ಬೈಬಲ್ನಲ್ಲಿ, ಕುರಾನ್ನಲ್ಲಿ ಅವರು ಮಾತಾಡ್ತಾನೆ, ನಡ್ಕೊಂಡು ಬರ್ತಾನೆ, ಇದೆಲ್ಲ ಮಾತಾಡ್ತಾರೆ. ಅವರು ನಡ್ಕೊಂಡು ಬಂದರೆ ಮರಿ ಕೈಕಾಲು ಇಲ್ಲದಿದ್ದರೆ ಹೇಗೆ ನಡೆಯುತ್ತಾನಪ್ಪ? ಆದರೆ ಹೇಳ್ತಾನೆ ನೀವು ವಿಗ್ರಹ ಮಾಡಬಾರದು, ಅವರನ್ನು ಯಾರು ನೋಡಬಾರದು ಹೇಳ್ತಾರೆ. ನಮಗೆ ಅವರಿಗೆ ನಿರ್ದಿಷ್ಟ ರೂಪ ಇಲ್ಲ. ನೋಡಿ, ನೀರಿಗೆ ಗಾಳಿಗೆ ರೂಪ ಇದೆಯಾ? ನೀರಿಗೆ ಒಂದು ಫಿಕ್ಸ್ಡ್ ರೂಪ ಇದೆಯಾ? ಯಾವ ಲೋಟದಲ್ಲಿ ಹಾಕಿದ್ದರೆ ಆ ರೂಪ ಧರಿಸ್ತಾನೆ. ಹಾಗೇ ಒಂದು ಏನು ಹೇಳಬೇಕು, ನಿರ್ದಿಷ್ಟವಾದ ಒಂದು ಗೊತ್ತಾದ ರೂಪ ಇಲ್ಲ. ಆದರೆ ಆಯಾ ಪಾತ್ರಕ್ಕೆ ಅನುಗುಣವಾಗಿ ಆಯಾ ರೂಪಗಳು ಧರಿಸುತ್ತಾನೆ. ಇದು ನಮ್ಮದು, ಪ್ಯೂರ್ಲಿ ನಮ್ಮದೇ. ಆದ್ದರಿಂದ ಅನೇಕ ರೂಪಗಳಲ್ಲಿ ದರ್ಶನ ಮಾಡಿಕೊಳ್ಳಬಹುದು, ಆರಾಧನೆಯೂ ಮಾಡಬಹುದು, ದರ್ಶನ ಮಾಡಿಕೊಳ್ಳಬಹುದು. ಇನ್ನೊಂದು ವಿಷಯ, ಭಗವಂತನ ಕುರಿತಿನ ನಮ್ಮ ಅರಿವು, ನಮ್ಮ ತಿಳುವಳಿಕೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಾವು ಎಷ್ಟೆಷ್ಟು ಬೆಳೆಯುತ್ತೀವೋ ಭಗವಂತನನ್ನು ಅಷ್ಟಷ್ಟು ಹೆಚ್ಚೆಚ್ಚು ಅರ್ಥ ಮಾಡ್ಕೊಳ್ತಾ ಇರ್ತೀವಿ. ಅತ್ಯಂತ ಪಾಮರನಿಗೆ ಸಣ್ಣ ಮಗುವಿಗೆ ಏನೇನೋ ಊಹಿಸ್ಕೊಳ್ತಾನೆ. ದೇವರಂದರೆ ಯಾರು ಅಂದರೆ ನಮ್ಮ ಅಮ್ಮ ಅಪ್ಪನೇ ದೇವರು ಅಷ್ಟೇ, ಅವ್ರು ಬಿಟ್ಟು ಯಾರೂ ಇಲ್ಲ, ಎಲ್ಲ ಅವರೇ ದೇವರು. ಈಗ ಇನ್ನೂ ಬೆಳೆಯುತ್ತಾ ದೇವರ ಕುರಿತು ಅವರ ತಿಳುವಳಿಕೆ ಬೆಳೆಯುತ್ತದೆ.
ನೀವು ಎಷ್ಟೆಷ್ಟು ಬೆಳೆಯುತ್ತಾನೋ ನಿಮ್ಮದು ಬೆಳೆಯುತ್ತದೆ. ಪೂರ್ತಿ ಬ್ರಹ್ಮಜ್ಞಾನಿ ಆಗುವವರೆಗೂ, ಪರಮಾತ್ಮ ತನ್ನ ಅನುಭವದಲ್ಲೇ ನೋಡುವವರೆಗೂ ಪರಮಾತ್ಮನ ಕುರಿತು ಅಂಡರ್ಸ್ಟ್ಯಾಂಡಿಂಗ್ ಕೀಪ್ಸ್ ಇಂಪ್ರೂವಿಂಗ್, ಶಿಫ್ಟಿಂಗ್, ಚೇಂಜಿಂಗ್. ಇದು ನಮ್ಮ ಹಿಂದೂ ಮತದ ವಿಶೇಷ. ಇಸ್ಲಾಂ ಕ್ರಿಸ್ತು ಮತದಲ್ಲ. ಗಾಡ್ ಹೀಗೆ ಅಂದರೆ ಫಿಕ್ಸ್ ಅಷ್ಟೇ. ಈಗ ಅದನ್ನು ನೀವು ಹೆಚ್ಚು ಮಾಡೋಕ್ಕಾಗಲ್ಲ, ಕಮ್ಮಿ ಮಾಡೋಕ್ಕಾಗಲ್ಲ, ಅಷ್ಟು ಫಿಕ್ಸ್ ಬೈಬಲ್ ಕುರಾನ್ನಲ್ಲಿ. ಅದಕ್ಕೋಸ್ಕರ ದೇವರಿದ್ದಾನೆ ಹೇಳ್ತೀವಿ, ಯಾವ ರೂಪ ಹೇಳಲ್ಲ. ನೀವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಫಿಕ್ಸ್ ಹೇಳಲ್ಲ. ನೀವು ಬೆಳೆಯುತ್ತಾ ಇದ್ದರೆ ನಿಮಗೆ ಮುಂದೆ ಅರ್ಥವಾಗ್ತದೆ ಬಿಡು ಎಂದು ಹೇಳ್ತೀವಿ. ಅದರಿಂದ ನಮಗೆ ಈಗ ಎಷ್ಟು ಅರ್ಥವಾಯಿತೋ ಅಷ್ಟು ಇಟ್ಕೊಳ್ತೀವಿ. ಮುಂದೆ ಇನ್ನೂ ಸಾಧನ ಮಾಡುತ್ತಾ, ಕೇಳುತ್ತಾ, ಸತ್ಸಾಂಗತ್ಯ ಮಾಡುತ್ತಾ ಇನ್ನೂ ಸ್ವಲ್ಪ ನಮ್ಮ ತಿಳುವಳಿಕೆ ಹೆಚ್ಚಾದರೆ ಇನ್ನೂ ಹೆಚ್ಚು ಗೊತ್ತಾಗ್ತದೆ. ಆವಾಗ ನಾವು ಚಿಕ್ಕನಾಗಿರುವಾಗ ಕೇಳಿದ್ದೆ ದೇವರೆಂದರೆ ಹೀಗೆ, ಅದೇ ದೇವರು ಮಿಕ್ಕದಲ್ಲ ಎಂದು ಹೇಳ್ತೀವ? ಅದವರು ಹೇಳ್ತಾರೆ. ಚಿಕ್ಕಂದಿನದಲ್ಲಿ ದಿನದಲ್ಲಿ ಏನು ಕೇಳಿದ್ದಾರೋ ಈಗ ಅವನೇ ದೇವರಿಗೆ, ಏನು ಬದಲಾವಣೆ ಆಗಲ್ಲ. ನಮಗೆ ಹಾಗಿಲ್ಲ, ಬದಲಾವಣೆ ಆಗ್ತಾನೆ ಇರುತ್ತೆ. ಬದಲಾವಣೆ ಅಂದರೆ ಇಂಪ್ರೂವ್ಮೆಂಟ್. ಅವರ ವ್ಯಾಪಕತೆ, ಅವರ ಕುರಿತು ಗುಣಗಳು ಹೆಚ್ಚಾಗ್ತಾ ಇರುತ್ತೆ. ಈಗ ಆರಾಧನಾ ಅಷ್ಟೇ, ಬಗೆಯಾಗಿ ಆರಾಧಿಸಬಹುದು. ಅವರ ಮೇಲೆ ಪ್ರೀತಿ ಭಕ್ತಿ ಇಟ್ಕೊಂಡರೆ ಪ್ರೀತಿ ಭಕ್ತಿ ಇಟ್ಕೊಂಡರೆ ಸಾಕು. ವಿನಯ, ಹೇಗಾದರೂ ಆರಾಧನೆ ಮಾಡಬಹುದು. ಅನೇಕ ರೂಪಗಳಿವೆ, ಅನೇಕ ಆರಾಧನಾ ಪದ್ಧತಿಗಳು. ಇದು ನಮ್ಮದು ಅಲ್ಲವೇ? ಇಷ್ಟು ಈ 5 ವಿಷಯಗಳು, ಈಶ್ವರನ ಕುರಿತಿನ ಈ 5 ವಿಷಯಗಳು. ಮೊದಲು ಕೈಯಿಂದ ಪೂಜಾ ಮಾಡ್ತೀವಿ. ಕೈಯಿಂದ ಪೂಜಾ ಮಾಡಬಹುದು. ಇನ್ನೇನು ಸೇವಾ ಮಾಡಬಹುದು. ಸೇವಾ ಇದೆ, ಪೂಜಾ ಇದೆ, ಕಾಣಿಕೆಗಳು ಕೊಡುವುದು ಮುಂತಾದಗಳು. ವಾಕ್ಕಿನಿಂದ ಪಾರಾಯಣ ಇದೆ, ನಾಮಸ್ಮರಣ ಇದೆ, ಇನ್ನೇನಾದರೂ ಸ್ತೋತ್ರಗಳಿವೆ, ಸ್ತೋತ್ರ ಹೇಳಬಹುದು, ಕಥಾ ಪಾರಾಯಣ ಮಾಡಬಹುದು, ನಾಮಸ್ಮರಣ ಮಾಡಬಹುದು. ಇದೊಂದು. ಮನಸ್ಸಿನಿಂದ ಧ್ಯಾನ, ಚಿಂತನ, ಉಪಾಸನ ಮಾಡಬಹುದು. ಇವೆಲ್ಲವೂ ಆರಾಧನಾ ಪದ್ಧತಿಗಳೇ. ಇವೆಲ್ಲ ನಮಗೆ ನಾವು ಗೊತ್ತು ಮಾಡಿಕೊಳ್ಳಲ್ಲ. ಈ 5 ವಿಷಯಗಳು ಮತ್ತೆ ಶಾಸ್ತ್ರದಿಂದಲೇ ಗೊತ್ತಾಗಬೇಕು ಅಲ್ಲವೇ? ಮೊದಲು 4 ಹೇಳಿದ್ದೇವೆ, 5ನೇದು ಈಶ್ವರ. ಈ 5 ಈಶ್ವರನ ಕುರಿತು ಮತ್ತೆ ಈ 5 ಅಂಶಗಳು. ಆದ್ದರಿಂದ ನಾವು ಮೂರ್ತಿ ರೂಪ ಮತ್ತು ಭಗವಂತನನ್ನು ಪ್ರಕೃತಿಯಲ್ಲಿರುವುದು ಸೂರ್ಯ, ಪೃಥ್ವಿ, ಅಗ್ನಿ, ವಾಯುವು, ನದಿಗಳು, ಬೆಟ್ಟಗಳು ಇದು ಆಗುತ್ತವೆ ಪ್ರಕೃತಿಯಲ್ಲಿರುವ ರೂಪಗಳು. ಮನುಷ್ಯರು ಆಗುತ್ತಾರೆ. ಮನುಷ್ಯರಲ್ಲಿ ಒಂದು ವಿಶೇಷ ರೂಪ ಬರುತ್ತದೆ, ಅವತಾರನೂ ಆಗುತ್ತದೆ. ಅಲ್ಲಿ ನೋಡಿ. ಅಥವಾ ಇದು ಯಾವುದಿಲ್ಲದೆ ಮಾನಸಿಕ ಗುಣಗಳನ್ನು ಭಗವಂತ ಎಂದು ಉಪಾಸನೆ ಮಾಡಬಹುದು. ಮಾನಸಿಕ ಶಕ್ತಿ ಗುಣಗಳು ಅಂದರೆ ರೂಪದಲ್ಲಿ ಪ್ರಾಕೃತಿಕ ರೂಪ ಅಲ್ಲವೇ? ಒಂದು ಪ್ರಾಕೃತಿಕ ರೂಪ ಆಗಬಹುದು, ಮನುಷ್ಯರಲ್ಲಿ ವಿಶೇಷ ರೂಪ ಆಗಬಹುದು. ಮನುಷ್ಯನೇ ಅಲ್ಲ, ಪಶು ಪಕ್ಷಾದಿಗಳು, ಮತ್ಸ್ಯಾವತಾರ, ಕೂರ್ಮಾವತಾರ, ಪಶು ಪಕ್ಷಾದಿ, ನರಸಿಂಹ ಅದು ಇರ್ತಾನೆ. ಮನುಷ್ಯಾದಿ ರೂಪಗಳು, ಪ್ರಾಕೃತಿಕ ರೂಪಗಳು. ಅಥವಾ ಮಾನಸಿಕ ರೂಪ ಅಂದರೆ ಮನಸ್ಸಿನಿಂದ ಊಹಿಸಿಕೊಳ್ಳತಕ್ಕಂಥ ಗುಣಗಳು, ರೂಪಗಳು, ಭಾವಗಳು ಅದು ಆಗುತ್ತದೆ. ಐಡಿಯಾ, ಥಾಟ್, ಒಂದು ಯೋಚನಾ, ಒಂದು ಸಿದ್ಧಾಂತ, ಒಂದು ಐಡಿಯಾ ಅದು ಆಗುತ್ತದೆ ಈಶ್ವರ. ಒಂದು ಗುಣ, ದಯಾಗುಣ, ಪೂರ್ಣ ಗುಣ, ಅನುಗ್ರಹ ಗುಣ, ಇದೇ ಪರಮಾತ್ಮ. ಗುಣಗಳನ್ನು ಮಾಡಬೇಕು. ಮಾನಸಿಕ ರೂಪ, ಗುಣಗಳು ಇವು ಆಗುತ್ತವೆ ಅಲ್ಲವೇ? ಇವೆಲ್ಲ ನಮಗೆ ಶಾಸ್ತ್ರ ಹೇಳುವವರೆಗೆ ಗೊತ್ತಾಗಲ್ಲ. ಆಯಿತು. ಈಗ ನಾವು ಹೇಳುವುದೇನೆಂದರೆ, ಇಷ್ಟಲ್ಲದೆ ಶ್ರುತಿ ಪ್ರಮಾಣದಲ್ಲಿ ಮತ್ತೆ 2 ಇವೆ. ಕರ್ಮಕಾಂಡ ಪ್ರಮಾಣ, ಜ್ಞಾನಕಾಂಡ ಪ್ರಮಾಣ. ಅಂದರೆ ಅರ್ಥವೇನು? ಒಂದು ಸಾಮಾನ್ಯ ಲೌಕಿಕ ಜೀವನಾಗಿ ಈಗ ಇಹಲೋಕ, ಪರಲೋಕ, ಪುಣ್ಯಗಳು ಇದೆಲ್ಲ ಪಡ್ಕೊಳ್ಳುವುದೆಲ್ಲ ಕರ್ಮ ಉಪಾಸನದು. ಇನ್ನೊಂದು ಹೇಳ್ತದೆ ಪರಮಾತ್ಮನ ನಿಜ ಸ್ವರೂಪವನ್ನು ಹೇಳುವುದು. ಆ ಪೂರ್ಣ ಸ್ವರೂಪ, ಯಥಾವತ್ತಿನ ಸ್ವರೂಪ ಹೇಳಿ ಅದು ತಿಳ್ಕೊಂಡರೆ ಪೂರ್ಣ ಸಂಸಾರವು ಜಗತ್ತನ್ನೇ ದಾಟಿ ಹೋಗ್ತೀವಿ, ಬಿಟ್ಟು ಬಿಡ್ತೀವಿ. ಪೂರ್ಣ ಬ್ರಹ್ಮವನ್ನೇ ತಿಳ್ಕೊಳ್ಳುವುದು ಅದು ಜ್ಞಾನಕಾಂಡ, ಉಪನಿಷತ್ತು, ವೇದಾಂತ ಹೇಳುವುದು. ಆ ವೇದಾಂತ ತತ್ವ ಹೇಳ್ತದೆ. ವೇದಾಂತ ಹೇಳುವ ತತ್ವ ಯಾವ ಜಗತ್ತಿನ ತತ್ವ ಇದೆಯೋ ಅದಕ್ಕೆ ಏನೇ ಹೆಸರು ಹೇಳು, ಸ್ವರೂಪ, ತತ್ವ, ಬ್ರಹ್ಮ, ಆತ್ಮ, ಯಾವುದೇ ಹೆಸರು ಹೇಳು, ಆ ತತ್ವವನ್ನು ತಿಳಿಸುವುದು ಪ್ರಮಾಣವೇ. ಶ್ರುತಿ ಪ್ರಮಾಣದಿಂದಲೇ ಗೊತ್ತಾಗ್ತದೆ ಅಲ್ಲವೇ? ಆದರೆ ಕರ್ಮಕಾಂಡ ಪ್ರಮಾಣಕ್ಕೆ, ಶ್ರುತಿ ಪ್ರಮಾಣ, ವೇದಾಂತ ಪ್ರಮಾಣಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಕರ್ಮಕಾಂಡವು ನಂಬಿ ಆಚರಿಸಬೇಕು,
ಅವರು ಹೇಳಿದ್ದನ್ನು ನಂಬಿ ಆಚರಿಸಬೇಕು. ಜ್ಞಾನಕಾಂಡವು ಅನುಭವದನ್ನೇ ಎತ್ತಿ ತೋರಿಸ್ತದೆ. ಅನುಭವದಲ್ಲಿ ತಪ್ಪನುಭವವನ್ನು ಸರಿ ಮಾಡುತ್ತಾ ಬಿಡಿಸುತ್ತಾ ಸರಿಯಾದ ಅನುಭವವನ್ನು ಪಡ್ಕೊಳ್ತಾ ಅನುಭವದಲ್ಲೇ ನಿಂತಿರುವುದು. ಅನುಭವದಿಂದ ಶುರುವಾಗುವುದು. ತಪ್ಪು ಅನುಭವವನ್ನು, ಪರಿಮಿತ ಅನುಭವವನ್ನು ಬಿಡಿಸಿ ಪೂರ್ಣಾನುಭವ ತಿಳ್ಕೊಳ್ಳುವುದು. ಮೇಲೆ ಅನುಭವ ಬಿಡುವುದು, ಆಳವಾದ ಅನುಭವ ತಿಳ್ಕೊಳ್ಳುವುದು. ಪರಿಮಿತ ಅನುಭವ ಬಿಡುವುದು, ವ್ಯಾಪಕ ಅನುಭವ ಪಡ್ಕೊಳ್ಳುವುದು. ಹೀಗೆ ಪಡ್ಕೊಳ್ತಾ ಕೊನೆಗೆ ಸರ್ವ ಅಖಂಡ ಅನಂತ ಪೂರ್ಣವಾದ ಆಳವಾದ ಅನಂತವಾದ ಪೂರ್ಣ ಅನುಭವವನ್ನು ತಿಳ್ಕೊಂಡು ತಾನೇ ಅದು ಎಂದು ತಿಳ್ಕೊಂಡು ಬಿಡುವುದು. ಅದಕ್ಕೆ ಜಾಗೃತವಾಗುವುದು, ಅದಕ್ಕೆ ಎಚ್ಚರಗೊಳ್ಳುವುದು ಅಷ್ಟೇ. ಜ್ಞಾನ ಕಾಂಡ ಎಚ್ಚರಗೊಳಿಸುತ್ತದೆ ಹೊರತು ನಿಮ್ಮ ಬುದ್ಧಿಗೆ ಅರ್ಥವಾಗುವುದು ಹೇಳಲ್ಲ. ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವುದು, ಬುದ್ಧಿಯಿಂದಲೇ ಯೋಚನೆ ಮಾಡಿಕೊಳ್ಳುವುದು, ಬುದ್ಧಿಯಿಂದಲೇ ನೆನಪಿಸಿಕೊಳ್ಳುವುದು ಅಂಥದ್ದು ಹೇಳಲ್ಲ. ಅದು ಕರ್ಮಕಾಂಡ ಹೇಳ್ತದೆ. ಇದು ಬುದ್ಧಿಯಿಂದ ಊಹಿಸಿಕೊಳ್ಳತಕ್ಕದ್ದಲ್ಲ. ಬುದ್ಧಿಯನ್ನೇ ತೆಗೆದುಬಿಟ್ಟು ಸ್ವರೂಪದಲ್ಲೇ ನಿಲ್ಲಿಸ್ತದೆ. ಆದ್ದರಿಂದ ಶ್ರುತಿ ಪ್ರಮಾಣದಲ್ಲಿಯೂ ಶ್ರುತಿ ಪ್ರಮಾಣವು ಮಿಕ್ಕ ಪ್ರಮಾಣಗಿಂತ ವಿಶಿಷ್ಟ. ಅದು ವೇದಾಂತ ಪ್ರಮಾಣ ಇನ್ನೂ ವಿಶಿಷ್ಟ. ಆಯಿತಾ? ಇಷ್ಟುವರೆಗೂ ಹೇಳಿದ್ದೇವೆ. ಬಟ್ ಇನ್ನೊಂದು ಅತಿ ಮುಖ್ಯವಾದ ವಿಷಯ ವೇದಾಂತ ಪ್ರಮಾಣದ ಕುರಿತು ಇನ್ನೂ ಒಂದು ವಿಶೇಷವೇನೆಂದರೆ, ವೇದಾಂತ ಪ್ರಮಾಣ ಕುರಿತು ಒಂದು ವಿಶೇಷವೇನು, ಅದು ಇದ್ದನ್ನೇ ತಿಳಿಸುತ್ತದೆ, ಹೊಸದಲ್ಲ. ಅಲ್ಲವೇ? ಇದ್ದ ಸತ್ಯವನ್ನೇ ತಿಳಿಸುತ್ತದೆ, ಅಂದರೆ ಅನುಭವವನ್ನೇ ತಿಳಿಸುತ್ತದೆ ಒಂದು. ಎರಡನೆಯದು ಅಜ್ಞಾನ. ವೇದಾಂತವು ತೆಗೆಯುವಂಥ ಅಜ್ಞಾನ ಬೇರೆ, ಮಿಕ್ಕ ವಿಷಯಗಳ ಅಜ್ಞಾನ ಬೇರೆ. ಮಿಕ್ಕ ವಿಷಯಗಳು ಒಂದಾನೊಂದು ವಿಷಯವನ್ನೇ ತಿಳಿಸುತ್ತವೆ. ನಾನು ಕರ್ತಭೋಕ್ತ ಜ್ಞಾತ ಜೀವನಾಗಿದ್ದು ಪ್ರಪಂಚ ನೋಡುತ್ತಾ, ಪ್ರಪಂಚ ಇರುತ್ತದೆ, ನಾನು ಜೀವನಾಗಿರ್ತೀನಿ. ಪ್ರಪಂಚ ಇರುತ್ತದೆ, ನಾನು ಜೀವನಾಗಿರ್ತೀನಿ. ಜೀವನಿಗೆ ಪ್ರಪಂಚದಲ್ಲಿ ಯಾವುದೇ ಒಂದು ವಿಷಯ ಕುರಿತೋ, ವಸ್ತುಗಳ ಕುರಿತೋ, ಈಶ್ವರನ ಕುರಿತೋ, ಲೋಕ ಕುರಿತೋ ಯಾವುದೇ ಒಂದು ವಿಷಯ ಕುರಿತು ತಿಳ್ಕೊಳ್ಳುವುದು, ತಿಳ್ಕೊಂಡ ನಂತರ ಆಚರಿಸುವುದು, ಆಚರಿಸಿದ ನಂತರ ಅದನ್ನು ಪಡ್ಕೊಳ್ಳುವುದು. ತಿಳ್ಕೊಳ್ಳುವುದು, ಆಚರಿಸುವುದು, ಪಡ್ಕೊಳ್ಳುವುದು. ನಾನು ಯಾರು? ತಿಳಿಯುವವನೊಬ್ಬನಿರ್ತೀನಿ. ತಿಳಿಯುವವನು, ಆಚರಿಸುವವನು, ಪಡ್ಕೊಳ್ಳುವವನು ನಾನು. ತಿಳಿಯತಕ್ಕದ್ದು, ಆಚರಿಸತಕ್ಕದ್ದು, ಕೊನೆಗೆ ಪಡ್ಕೊಳ್ಳತಕ್ಕದ್ದು. ತಿಳ್ಕೊಳ್ತೀನಿ, ಮೊದಲು ಜ್ಞಾನವಾಗುತ್ತದೆ. ಆಚರಿಸ್ತೀನಿ, ಕರ್ಮ ಮಾಡ್ತೀನಿ, ಅದಕ್ಕೆ ಬೇಕಾದ ಸಾಧನ. ಪಡ್ಕೊಳ್ಳುವುದು, ಅದನ್ನು ತಲುಪುತ್ತೇನೆ, ಆ ವಸ್ತುವನ್ನು, ಶಕ್ತಿಯನ್ನು, ಅನುಗ್ರಹವನ್ನು, ಅನುಭವವನ್ನು ಪಡ್ಕೊಳ್ತೀನಿ. ಇದು ಮಿಕ್ಕ ಪ್ರಮಾಣಗಳಿಂದ ಆಗುತ್ತದೆ. ಲೌಕಿಕ ಪ್ರಮಾಣವಾಗಲಿ, ಕರ್ಮಕಾಂಡ. ವೇದಾಂತದು ಮಾತ್ರ ಕರ್ತಕ್ಕೆ ಜ್ಞಾತಕ್ಕೆ ಹೇಳಿಕೊಡುವುದಿಲ್ಲ, ಜ್ಞಾತೃತ್ವವನ್ನೇ ತೆಗೆದು ಬಿಡುತ್ತದೆ. ಅಂದರೆ ಒಬ್ಬನಿಗೆ, ಅಂದರೆ ನನಗೆ ತಿಳಿಸುವುದಲ್ಲ, ಈ ತಿಳಿಯುವವನನ್ನೇ ತೆಗೆದು ಬಿಡ್ತದೆ. ತಿಳಿಯುತ್ತಾ ತಾನೂ ಹೋಗುತ್ತದೆ. ಅಂದರೆ ಅರ್ಥವೇನೆಂದರೆ ಅವಿದ್ಯಾ ಅಥವಾ ಅಧ್ಯಾಸ. ಮಿಕ್ಕ ಪ್ರಮಾಣಗಳು ವಿಷಯವನ್ನು ತಿಳಿಸುತ್ತವೆ, ತಿಳಿಸಿದ ನಂತರನೂ ಪ್ರಮಾಣ ಇರುತ್ತದೆ. ತಿಳಿಸಿದ ನಂತರನೂ ಅದು ನೋಡಿ, ಕಣ್ಣಿನಿಂದ ಒಂದು ನೋಡ್ತೀವಿ, ಬಣ್ಣ ತಿಳ್ಕೊಂಡಿದ್ದೀವಿ. ಈಗ ಕಣ್ಣಿನ ಕೆಲಸ ಮುಗಿಯಿತು, ಈಗ ಕಣ್ಣು ನನಗೆ ಬೇಕಾಗಿಲ್ಲ ಎಂದು ಕಣ್ಣು ಕಿತ್ತು ಹಾಕ್ತೀರ ಏನು? ಮತ್ತು ಇನ್ನೊಂದು ನೋಡಬೇಕು, ಇನ್ನೊಂದು ಅಂದರೆ ಇನ್ನೊಂದು ಅಲ್ಲ, ಇದನ್ನೇ ಮತ್ತೆ ನೋಡಬೇಕು. ಇದನ್ನು ಈಗ ನೋಡಿದ್ವಿ, ಈಗ ಪೆನ್ನು ನೋಡಿದ್ದೀನಲ್ಲ, ಗೊತ್ತಾಯ್ತು, ಈಗ ಬೇಕಾಗಿಲ್ಲ, ಕಣ್ಣು ಮುಚ್ಕೊಳ್ತೀನಿ ಅಂದರೆ ಮತ್ತೊಂದು ಸಲ ಪೆನ್ನು ಇಲ್ಲಿದೆಯೋ ಅಲ್ಲಿ ಬಿದ್ದಿದೆಯೋ ಗೊತ್ತೇ ಆಗಲ್ಲ, ಮತ್ತೆ ನೋಡಬೇಕಾಗ್ತದೆ. ಅಂದರೆ ಈ ಪ್ರಮಾಣಗಳು ಜ್ಞಾತಾಜ್ಞೇಯ ಎಂಬ ದ್ವೈತದಲ್ಲೇ ನಡೆಯುತ್ತವೆ. ಆದ್ದರಿಂದ ಮತ್ತೆ ಪ್ರಮಾಣಗಳು ಬೇಕಾಗ್ತವೆ, ಮತ್ತೆ ನೋಡಬೇಕಾಗ್ತದೆ. ಒಂದು ನೋಡಿದ ನಂತರ ಇನ್ನೊಂದು ನೋಡಬೇಕಾಗ್ತದೆ. ಅಂದರೆ ಜ್ಞಾತೃಜ್ಞೇಯ, ಪ್ರಮಾತ ಪ್ರಮಾಣ ಪ್ರಮೇಯ, ಜ್ಞಾತೃಜ್ಞಾನಾಜ್ಞೇಯ ಈ ದ್ವೈತ ಸಂಬಂಧದಲ್ಲೇ ಇದ್ದು ಬಿಡ್ತೀವಿ. ಅಂದರೆ ಇದು ಒಂದಾನೊಂದು ವಸ್ತುವಿನ ಅಜ್ಞಾನ ತೆಗೆಯುತ್ತದಷ್ಟೇ. ಆದರೆ ವೇದಾಂತ ಇಡೀ ಅಧ್ಯಾಸದಲ್ಲೇ ಇರುತ್ತದೆ. ಅದು ವಿಚಿತ್ರ ನೋಡಿ. ಇದು ಅವಿದ್ಯೆ ಒಳಗೆ ಇರುತ್ತದೆ ಈ ಶ್ರುತಿ ಪ್ರಮಾಣ, ಜ್ಞಾನ ಪ್ರಮಾಣ. ಅಂದರೆ ಕರ್ಮಕಾಂಡ ಪ್ರಮಾಣವು ಅವಿದ್ಯೆಯಲ್ಲಿ, ಅಧ್ಯಾಸದಲ್ಲಿ. ಈ ಅವಿದ್ಯೆಯಲ್ಲೇ ತಿಳಿಯುವವನು ನೋಡಿ. ಲೌಕಿಕ ಪ್ರಮಾಣದಲ್ಲಿ ಏನು? ಲೌಕಿಕ ಪ್ರಮಾಣದಲ್ಲಿ ಲೌಕಿಕ ಆಗಲಿ, ಕರ್ಮಕಾಂಡವಾಗಲಿ, ಲೌಕಿಕ ಪ್ರಮಾಣವಾಗಲಿ, ಕರ್ಮಕಾಂಡ ಶಾಸ್ತ್ರ ಪ್ರಮಾಣವಾಗಲಿ, ಕರ್ಮಶಾಸ್ತ್ರ ಇಷ್ಟೇ ಹೇಳ್ತೀನಿ.
ಲೌಕಿಕ ಪ್ರಮಾಣವಾಗಲಿ ಕರ್ಮಶಾಸ್ತ್ರವಾಗಲಿ ಏನು ತಿಳಿಸುತ್ತದೆ? ಜ್ಞಾತೃವಿಗೆ ಜ್ಞೇಯ ಕುರಿತು ತಿಳಿಸುತ್ತದೆ, ಜ್ಞಾನವನ್ನುಂಟು ಮಾಡ್ತದೆ. ಜ್ಞಾತೃವಿಗೆ ಜ್ಞೇಯ ಕುರಿತು ಒಂದು ಜ್ಞಾನವನ್ನುಂಟು ಮಾಡ್ತದೆ. ಜ್ಞೇಯವನ್ನು ತಿಳ್ಕೊಂಡ ನಂತರ ಜ್ಞಾತ ಇರುತ್ತಾನೆ, ಜ್ಞಾನವಿರುತ್ತದೆ. ಮತ್ತು ಹೋದರೆ ಮತ್ತೊಂದು ಸಲ ತಿಳ್ಕೊಳ್ತೀವಿ ಅಥವಾ ಇನ್ನೊಂದನ್ನು ತಿಳ್ಕೊಳ್ತೀವಿ. ಈ ಜ್ಞಾತೃ ಜ್ಞೇಯ ದ್ವೈತ ಹಾಗೇ ಇರುತ್ತೆ. ಆದರೆ ವೇದಾಂತದಲ್ಲಿ ಮಾತ್ರ ಈ ಜ್ಞಾತೃ ಮಿಥ್ಯ, ಜ್ಞಾನವೂ ಮಿಥ್ಯ. ಮಿಥ್ಯ ಅಂದರೆ ಅವಿದ್ಯೆಯಲ್ಲೇ, ಅಧ್ಯಾಸದಲ್ಲೇ ಇರುತ್ತದೆ. ಜ್ಞಾತೃವೂ ಅವಿದ್ಯೆಯಲ್ಲೇ, ಜ್ಞಾನವೂ ಅವಿದ್ಯೆಯಲ್ಲೇ. ಯಾವ ಬ್ರಹ್ಮವನ್ನು ತಿಳ್ಕೊಳ್ತೀವೋ ಆ ಬ್ರಹ್ಮ ಕುರಿತು ಬ್ರಹ್ಮವನ್ನು ನಾನು ತಿಳಿಯಬೇಕು ಎಂದು ಅನ್ನುವವರೆಗೂ ಅದು ಅಜ್ಞಾನದಲ್ಲೇ. ಬ್ರಹ್ಮ ಸ್ವರೂಪ ಮಾತ್ರ ಅಜ್ಞಾನಕ್ಕೆ ಹೊರಗಿದ್ದಾನೆ. ಅಂದರೆ ವೇದಾಂತವು ಹೇಳುವ ಬ್ರಹ್ಮಸ್ವರೂಪ ಅಜ್ಞಾನಕ್ಕೆ ಹೊರಗೆ ಇರುತ್ತಾನೆ. ಅಂದರೆ ಜ್ಞಾತೃವಿಗೆ ವಿಷಯವಲ್ಲ. ಮಿಕ್ಕ ಪದಾರ್ಥಗಳೆಲ್ಲ ಜ್ಞಾತೃಜ್ಞೇಯ ಎರಡು ಇದ್ದುಕೊಂಡು ಎರಡೆಂಬ ಸಂಬಂಧದಲ್ಲೇ ಇರುತ್ತವೆ. ಜ್ಞಾತೃ ಹೋಗಿ ಜ್ಞೇಯವನ್ನು ತಿಳ್ಕೊಳ್ತಾನೆ, ತಿಳ್ಕೊಂಡ ನಂತರನೂ ಜ್ಞಾತೃಜ್ಞೇಯ ಸಂಬಂಧ ಹಾಗೇ ಇರುತ್ತದೆ. ಇದು ಮಾತ್ರ ಪರಮಾತ್ಮ ಜ್ಞೇಯ ಎಂದು ತಾತ್ಕಾಲಿಕವಾಗಿ ಹೇಳ್ತೀವಿ ಅಧ್ಯಾರೋಪಿಸಿ, ನಿಜವಾಗಿ ಜ್ಞೇಯವಲ್ಲ. ಅದು ತಿಳ್ಕೊಳ್ಳುವಕ್ಕೆ ಹೋದರೆ ಜ್ಞಾತೃವಾಗಿದ್ದು ತಿಳ್ಕೊಳ್ಳಲ್ಲ, ಜ್ಞಾತೃತ್ವವನ್ನೇ ತೆಗೆದು ಬಿಡುವುದು. ಪರಮಾತ್ಮ ಜ್ಞೇಯ ಎಂಬುದು ಹೋಗುತ್ತದೆ, ನಾನು ಜ್ಞಾತೃವೆಂದು ಹೋಗ್ತೀನಿ. ವೇದಾಂತವು ಪ್ರಮಾಣ ಎಂದು ಹೋಗುತ್ತದೆ. ವೇದಾಂತ ಪ್ರಮಾಣವು ಹೇಗೆ ತಿಳಿಸುತ್ತದೆ ಅಂದರೆ ನನ್ನ ಜ್ಞಾತೃತ್ವವನ್ನೇ ತೆಗೆಯುತ್ತದೆ. ಬ್ರಹ್ಮವನ್ನು ಇನ್ನೂ ತಿಳಿಯತಕ್ಕದ್ದು ಜ್ಞೇಯವಾಗಿದೆ, ಇನ್ನೂ ತಿಳಿಯತಕ್ಕದ್ದು ಅದು ತೆಗೆದು ಬಿಡುತ್ತದೆ. ತಾನು ತಿಳಿಸುತ್ತೇನೆ ಎಂಬ ಪ್ರಮಾಣವಾಗಿರುತ್ತದಲ್ಲ ಅದು ತೆಗೆದು ಬಿಡ್ತದೆ. ಅಂದರೆ ಶಾಸ್ತ್ರವು ಪ್ರಮಾಣವಾಗುವುದು, ನಾನು ಜ್ಞಾತೃವಾಗುವುದು, ಬ್ರಹ್ಮ ಇನ್ನೂ ತಿಳಿಯತಕ್ಕದ್ದು, ಈ ಮೂರನ್ನು ಒಟ್ಟು ತೆಗೆದುಬಿಟ್ಟು ಸ್ವರೂಪವನ್ನು ತಿಳಿಸುತ್ತದೆ. ಮಿಕ್ಕದು ಹಾಗಿರಲ್ಲ. ಮಿಕ್ಕ ಪ್ರಮಾಣಗಳು ಜ್ಞಾತೃಜ್ಞೇಯ ಎಂಬ ದ್ವೈತದಲ್ಲಿದ್ದುಕೊಂಡೇ ಇರುತ್ತವೆ. ಜ್ಞಾತ ಬೇರೆ, ಜ್ಞೇಯ ಬೇರೆ. ಹೋಗಿ ಜ್ಞೇಯವನ್ನು ತಿಳ್ಕೊಳ್ತೀವಿ. ತಿಳ್ಕೊಂಡ ನಂತರನೂ ಇನ್ನೊಂದು ಜ್ಞೇಯ ಇರುತ್ತದೆ, ನಾನು ಇನ್ನೊಂದು ದ್ವೈತ ಹಾಗೇ ಇರುತ್ತದೆ. ಇದನ್ನೇ ಮತ್ತೊಂದು ಸಲ ತಿಳ್ಕೊಳ್ಳಬಹುದು ಮರೆತು ಹೋದರೆ. ಅಥವಾ ಇನ್ನೊಂದನ್ನು ತಿಳ್ಕೊಳ್ಳುವುದಕ್ಕೆ ಈ ಜ್ಞಾತೃಜ್ಞೇಯ ಜ್ಞಾನ ಪ್ರಮಾಣಗಳಿದ್ದೇ ಇರುತ್ತವೆ. ಪ್ರಮಾಣಗಳು ಇನ್ನೂ ಇರುತ್ತವೆ. ವೇದಾಂತ ಪ್ರಮಾಣ ಮಾತ್ರ ಅವಿದ್ಯದಲ್ಲೇ ಇರುತ್ತದೆ. ಅಧ್ಯಾಸ ಒಳಗೇ ಪ್ರಮಾಣ. ಬ್ರಹ್ಮಸ್ವರೂಪಕ್ಕೆ ಜ್ಞಾತೃ ಇಲ್ಲ, ಪ್ರಮಾಣವಿಲ್ಲ. ಅಂದರೆ ಈ ಜ್ಞಾತೃವೂ ಇದ್ದಾನೆ. ಇವನು ಅಂದರೆ ಜಿಜ್ಞಾಸು ಹೇಳೋಣ. ಜ್ಞಾತೃ ಅಂದರೆ ಜಿಜ್ಞಾಸು ಇದ್ದಾನೆ, ತಿಳಿಯತಕ್ಕ ಬ್ರಹ್ಮ ಇದೆ, ತಿಳಿಸುವ ವೇದಾಂತ ಇದೆ. ಈ ಮೂರೂ ಅಧ್ಯಾಸದಲ್ಲೇ ಇವೆ. ಅಂದ್ರೇನು? ಜಿಜ್ಞಾಸು, ಜ್ಞೇಯಂ ಬ್ರಹ್ಮ, ಬ್ರಹ್ಮ ತಿಳಿಯತಕ್ಕದ್ದು ಹೇಳ್ತೀವಿ, ಜ್ಞೇಯಂ ಬ್ರಹ್ಮ, ಮತ್ತು ಶಾಸ್ತ್ರ ಪ್ರಮಾಣ. ಈ ಮೂರು ಅವಿದ್ಯೆಯಲ್ಲೇ ಇರುತ್ತವೆ. ಅವಿದ್ಯೆಯಲ್ಲೇ ಇದ್ದುಕೊಂಡು ಲೌಕಿಕ ಪ್ರಮಾಣದಲ್ಲಿ ಜ್ಞಾತೃ ಅವಿದ್ಯೆಯಲ್ಲಿಲ್ಲ, ಜ್ಞಾನವೂ ಅವಿದ್ಯೆ ಅಲ್ಲ, ಜ್ಞೇಯ ಮಾತ್ರ ಗೊತ್ತಿಲ್ಲ. ಆ ಜ್ಞೇಯದ ನಮಗೆ ಕುರ್ಚಿ ಗೊತ್ತಿಲ್ಲ. ಕುರ್ಚಿ ತಿಳ್ಕೊಂಡರೆ ಏನಾಗುತ್ತದೆ? ಕುರ್ಚಿ ಕುರಿತಿನ ಅಜ್ಞಾನ ಹೋಯಿತು ಅಷ್ಟೇ. ಅದು ಅಜ್ಞಾನ ಹೋದರೆ ಈ ತಿಳಿಯುವ ಜ್ಞಾತೃ ಹೋಗುತ್ತಾನೆ ಏನೋ? ಜ್ಞಾತೃ ಏನು ಹೋಗಲ್ಲ, ಜ್ಞಾತನೂ ಇರುತ್ತಾನೆ, ಜ್ಞಾನವೂ ಇರುತ್ತದೆ, ಕುರ್ಚಿ ಇರುತ್ತದೆ, ತಿಳ್ಕೊಂಡ ಕುರ್ಚಿ ಇರುತ್ತದೆ, ಜ್ಞೇಯ ಇರುತ್ತದೆ, ಜ್ಞಾತ ಇರುತ್ತಾನೆ, ಜ್ಞಾತೃ ಇರುತ್ತಾನೆ, ಕುರ್ಚಿ ಇರುತ್ತದೆ, ಮತ್ತು ಜ್ಞಾನ ಇರುತ್ತದೆ. ಈ ಮೂರೆಂಬ ಸಂಬಂಧವೂ ಹಾಗೆ ಇರುತ್ತದೆ. ಕುರ್ಚಿ ತಿಳ್ಕೊಂಡ ನಂತರ ಕುರ್ಚಿ ಕುರಿತಿನ ಗೊತ್ತಿಲ್ಲ ಎಂಬುದು ಹೋಗಿ ಗೊತ್ತಾಯಿತು ಎಂದಾಗುತ್ತದೆ ಅಷ್ಟೇ. ಆದರೆ ಇಲ್ಲಿ ಹಾಗಲ್ಲ. ಅದಕ್ಕಿದಕ್ಕೆ ಇದೊಂದು ವ್ಯತ್ಯಾಸ. ಇದು ವೇದಾಂತ ಪ್ರಮಾಣದ ವೈಶಿಷ್ಟ್ಯ. ಅದರಿಂದ ಪ್ರಮಾಣ ಅಂದರೆ ಲೌಕಿಕರ ಹಾಗೆ ಬಳಸಬಾರದು. ಇದು ಸ್ಪೆಷಲ್. ಈ ಸ್ಪೆಷಾಲಿಟಿ ತಿಳ್ಕೊಳ್ಳಲೇಬೇಕು. ಇದು ವೇದಾಂತಕ್ಕೆ ಸ್ಪೆಷಲ್. ಇದು ಜ್ಞಾತೃ ಜ್ಞಾನ ಜ್ಞೇಯ ಎಂಬುದು ಬ್ರಹ್ಮ ವಿಷಯದಲ್ಲಿ ಬ್ರಹ್ಮಕ್ಕೂ ಜ್ಞಾತೃ ಆಗಲ್ಲ. ನಾನು ನಿಜವಾದ ಜ್ಞಾತೃವಲ್ಲ. ಜಿಜ್ಞಾಸು ನಾನು ಬ್ರಹ್ಮ ತಿಳ್ಕೊಳ್ಳಬೇಕು ಹೇಳುತ್ತದೆ ಹೊರತು ನಿಜವಾದ ಜ್ಞಾತೃವಲ್ಲ. ಏಕೆ? ಈ ಜ್ಞಾತೃತ್ವವೇ ಮುಂದೆ ಹೋಗೇ ಬಿಡ್ತದೆ. ಈಗ ತಾತ್ಕಾಲಿಕವಾಗಿ ಜ್ಞಾತೃ ಎಂದು ಇಟ್ಕೊಳ್ತೀವಿ. ನಾನು ಜಿಜ್ಞಾಸು ಎನ್ನುವುದು ತಾತ್ಕಾಲಿಕವಾಗಿ ಇಟ್ಕೊಳ್ತೀವಿ. ಪರಮಾತ್ಮ ತಿಳಿಯಬೇಕು ಎನ್ನುವುದು ತಾತ್ಕಾಲಿಕವಾಗಿ ಇಟ್ಕೊಳ್ತೀವಿ. ಅಧ್ಯಾರೋಪ. ಜ್ಞಾತೃತ್ವವೂ ಅಧ್ಯಾರೋಪ, ಪರಮಾತ್ಮ ತಿಳಿಯತಕ್ಕದ್ದು ಅದು ಅಧ್ಯಾರೋಪ. ಇನ್ನೂ ಪರಮಾತ್ಮ ಗೊತ್ತಿಲ್ಲ ಎನ್ನುವುದು ಅಧ್ಯಾರೋಪ, ತಿಳಿಯತಕ್ಕದ್ದು ಎನ್ನುವುದು ಅಧ್ಯಾರೋಪ. ಈ ಮೂರು ಅವಿದ್ಯೆಯಲ್ಲೇ ಇವೆ. ಆದರೆ ಆ ಅವಿದ್ಯೆಯಲ್ಲಿರುವವರೆಗೂ ಇದು ನಿಜವೇ ಅನಿಸುತ್ತದೆ. ನಾನು ಜಿಜ್ಞಾಸು, ನನಗೆ ಬ್ರಹ್ಮ ಗೊತ್ತಿಲ್ಲ, ತಿಳ್ಕೊಳ್ಳಬೇಕು.
ಅದಕ್ಕೆ ಬೇಕಾಗಿರುವ ಪ್ರಯತ್ನ ವೇದಾಂತ ಶ್ರವಣ ಮನನ ಮಾಡುತ್ತಲೇ ಇರಬೇಕು. ವೇದಾಂತ ಹೇಳ್ತಾರೆ, ನಾನು ಕೇಳ್ತಾ ಇರ್ತೀನಿ. ಇದು ಈ ದ್ವೈತದಲ್ಲಿದ್ದುಕೊಂಡು ಇದು ಆವಾಗ ದ್ವೈತದಲ್ಲಿದ್ದುಕೊಂಡೇ ಈ ಪ್ರಯತ್ನ ಮಾಡ್ತಾನೆ. మరి ಯಾವಾಗ ಬ್ರಹ್ಮ ತಿಳಿಯುತ್ತದೋ ಅದು ಹೇಗೆ ತಿಳಿಯುತ್ತದೆ? ಲೌಕಿಕ ವಿಷಯ ಹೇಗೆ ನಾನು ಜ್ಞಾತೃವಾಗಿದ್ದುಕೊಂಡು ಜ್ಞೇಯವನ್ನು ತಿಳ್ಕೊಳ್ತೀನೋ ಹಾಗಾಗಲ್ಲ. ನನ್ನ ಜ್ಞಾತೃತ್ವ ಜಿಜ್ಞಾಸುತ್ವನೇ ತೆಗೆಯುತ್ತದೆ. ಬ್ರಹ್ಮ ಜ್ಞೇಯ ಎಂಬುದು ತೆಗೆಯುತ್ತದೆ. ಬ್ರಹ್ಮ ಜ್ಞೇಯ ಅಲ್ಲ, ನಾನು ಜ್ಞಾತೃವಲ್ಲ, ಜಿಜ್ಞಾಸುವಲ್ಲ, ಶ್ರುತಿ ಪ್ರಮಾಣವೂ ಅಲ್ಲ. ಈ ಮೂರನ್ನು ತೆಗೆದು ಬಿಟ್ಟರೆ ಇರುವುದು ಬ್ರಹ್ಮ ಒಂದೇ ಒಂದು. ಹೀಗೆ ಬ್ರಹ್ಮ ಮಾತ್ರದಲ್ಲಿ ಉಳಿದು ಬಿಡುವುದೇ ಜ್ಞಾನ. ಈ ಜ್ಞಾನ ಹೀಗೆ ಇರುತ್ತದೆ. ಮಿಕ್ಕ ಪ್ರಮಾಣಗಳಲ್ಲಿ ಎಲ್ಲಿಯೂ ಇದಾಗಲ್ಲ. ಇದು ವೇದಾಂತಕ್ಕೆ ಮಾತ್ರ ಮೀಸಲು, ಸ್ಪೆಷಲ್. ಮಿಕ್ಕ ಪ್ರಮಾಣ ಅಂದರೆ ಅದು ಪ್ರಮಾಣ. ಮಿಕ್ಕ ಪ್ರಮಾಣಗಳೆಲ್ಲ ಪ್ರಮಾತ ಬಳಸ್ಕೊಳ್ತಾನೆ, ಜ್ಞಾತೃ ಬಳಸ್ಕೊಳ್ತಾನೆ. ಜ್ಞಾತೃ ಬಳಸ್ಕೊಂಡು ಪ್ರಮಾಣಗಳಿಂದ ತಿಳ್ಕೊಳ್ತಾನೆ. ತಿಳ್ಕೊಂಡ ನಂತರನೂ ಜ್ಞಾತೃ ಜ್ಞಾನ ಜ್ಞೇಯ ಈ ದ್ವೈತ ಹಾಗೆ ಇದ್ದು ಬಿಡ್ತದೆ. ಇಲ್ಲಿ ಮಾತ್ರ ಬಳಸುವಾಗ ಮಾತ್ರ ನಾನು ಜಿಜ್ಞಾಸು, ಅದು ಬ್ರಹ್ಮ, ಇದು ಪ್ರಮಾಣ ಎಂದು ಭೇದ ಇರುತ್ತದೆ. ಬಟ್ ಎಷ್ಟೆಷ್ಟು ವಿಚಾರವಾಡಿ ಮುಂದುವರಿಯುತ್ತಾನೋ ಇನ್ನೂ ಹತ್ತಿರಕ್ಕೆ ಬರುತ್ತವೆ ಜ್ಞಾತೃ ಜ್ಞೇಯ ಪ್ರಮಾಣ. ಇನ್ನೂ ಹತ್ತಿರಕ್ಕೆ ಬಂದು ಮೂರು ಒಟ್ಟಾಗಿ ಬಿಡ್ತವೆ. ಜ್ಞಾತೃ ಪರಮಾತ್ಮ ತಿಳಿಸುವ ವೇದಾಂತ ಮೂರು ಒಟ್ಟಾಗಿ ಬಿಡ್ತವೆ. ಅಲ್ಲಿ ವೇದಾಂತ ಅಂದರೆ ಶಾಸ್ತ್ರ ಗುರುಗಳು ಇಬ್ಬರು ಸೇರಿಕೊಂಡೇ ವೇದಾಂತ ಹೇಳ್ತೀವಿ. ಶಾಸ್ತ್ರ ಗುರುಗಳು ಇವರು ಮೂರು ಒಟ್ಟಾಗಿ ಬಿಟ್ಟು ಬ್ರಹ್ಮನೇ ಉಳಿದು ಬಿಡ್ತದೆ. ತಿಳಿಯುವನು ಜಿಜ್ಞಾಸು ಬಿಡಿಯಾಗಿಲ್ಲ, ತಿಳಿಯತಕ್ಕ ಬ್ರಹ್ಮ ಇರುವುದಿಲ್ಲ, ತಿಳಿಸುವ ಶಾಸ್ತ್ರವೂ ಅಥವಾ ವೇದಾಂತವೂ ಗುರುಗಳೂ ಇಲ್ಲ ಅಂದರೆ ಅದರಲ್ಲೇ ಮುಳುಗಿ ಹೋಗ್ತಾರೆ. ಅದೇ ಆಗಿಬಿಡ್ತದೆ. ನೀವು ಯಾವ ಬ್ರಹ್ಮವೋ ಆ ಬ್ರಹ್ಮವೇ ಆಗಿಬಿಡ್ತದೆ. ಇನ್ನೊಂದು, ಬ್ರಹ್ಮ ಇದ್ದನ್ನೇ ತಿಳಿಸ್ಕೊಳ್ತೀವಿ ಹೊರತು, ಇನ್ನೊಂದು ಪಾಯಿಂಟ್ ಏನಂದರೆ ಅನುಭವದಲ್ಲಿ ಇದ್ದನ್ನೇ ತಿಳಿಸ್ಕೊಳ್ತೀವಿ ಹೊರತು ಅನುಭವಕ್ಕೆ ಹೊರಗೆ ಇದ್ದನ್ನು ಅನುಭವಕ್ಕೆ ತರುವುದಲ್ಲ. ಈಗ ಇದೆಲ್ಲ ವೇದಾಂತ ಪ್ರಮಾಣದ ವೈಶಿಷ್ಟ್ಯ. ಈ 4 ಅಂಶಗಳು ಅಂದರೆ ಏನು? ಸಿದ್ಧಾನುಭವ ಇದ್ದನ್ನೇ ತಿಳಿಸುತ್ತದೆ ಅಂದರೆ ಏನು? ಸಿದ್ಧಾನುಭವ. ಹೊಸ ಅನುಭವ. ಲೌಕಿಕ ಜ್ಞಾನಗಳೇನಾಗ್ತವೆ? ನಾನು ಕಾಶಿ ನೋಡಲೇ ಇಲ್ಲ, ಹೊಸದಾಗಿ ನೋಡಿದ್ದೇನೆ, ಹೊಸ ಅನುಭವ ಆಯಿತು. ಮಾನಸ ಸರೋವರ ನೋಡಲೇ ಇಲ್ಲ, ನೀವು ನೋಡಿದ್ದರೆ ಅದು ಹೊಸ ಅನುಭವ. ಇಲ್ಲಿ ಬ್ರಹ್ಮಾನುಭವ ನಿಮಗಿರಲಿಲ್ಲ, ಹೊಸದಾಗಿ ಮಾಡ್ತೀವಿ ಎಂದಲ್ಲ. ಬ್ರಹ್ಮಾನುಭವ ಇದ್ದೇ ಇದೆ. ಅಂದರೆ ಹೊಸ ಅನುಭವವನ್ನು ಉಂಟು ಮಾಡಲ್ಲ. ನಮ್ಮ ಅನುಭವ ಇದೆ, ಅದರ ಕುರಿತು ಸ್ವಲ್ಪ ಗೊಂದಲ ಇದೆ ಅಷ್ಟೇ. ಆ ಗೊಂದಲವನ್ನು ಕರೆಕ್ಷನ್ ಮಾಡಿಬಿಟ್ಟರೆ ಸ್ವತಃ ಸಿದ್ಧ ಅನುಭವ ತಾನೇ ಇದೆ. ಅಂದರೆ ಮೊದಲೇ ಸಿದ್ಧವಾಗಿರುವ ತತ್ವವನ್ನು ತಿಳಿಸುತ್ತದೆ. ಇದು ವೇದಾಂತದ ವಿಶೇಷ. ಆದ್ದರಿಂದ ಮಿಕ್ಕವೆಲ್ಲ ಪ್ರಮಾಣ, ವೇದಾಂತ ಪ್ರಮಾಣಕ್ಕೆ ಮಿಕ್ಕ ಪ್ರಮಾಣಕ್ಕೆ ಅಂದರೆ ಹೋಲಿಸಿಬಿಟ್ಟರೆ ಪ್ರಮಾಣಗಳು, ಮಿಕ್ಕ ಪ್ರಮಾಣಗಳು ವೇದಾಂತ ಪ್ರಮಾಣ. ಮಿಕ್ಕ ಪ್ರಮಾಣಗಳೆಲ್ಲ ವೇದಾಂತ ಪ್ರಮಾಣ ಕೆಲಸ ಮಾಡುವವರೆಗೂ ಮಿಕ್ಕ ಪ್ರಮಾಣಗಳಿರುತ್ತವೆ. ಒಂದು ಸಲ ವೇದಾಂತ ಪ್ರಮಾಣ ಕೆಲಸ ಮಾಡಿ ಬ್ರಹ್ಮವನ್ನು ತಿಳಿಸಿಬಿಟ್ಟರೆ ಮಿಕ್ಕ ಪ್ರಮಾಣಗಳು ಪ್ರಮಾತೃತ್ವ ಎಲ್ಲ ಹೋಗಿಬಿಡ್ತದೆ. ಮಿಕ್ಕ ಪ್ರಮಾತ ಇಲ್ಲ, ಪ್ರಮೇಯವಿಲ್ಲ, ಪ್ರಮಾಣಗಳಿಲ್ಲ, ಇಡೀ ಜಗತ್ತು ತಾನೇ ಆಗಿಬಿಡ್ತಾನೆ. ಕನಸಿನಿಂದ ಎಚ್ಚರಗೊಂಡವನಿಗೆ ಯಾವುದೂ ಉಳಿಯಲ್ಲ, ಎಲ್ಲವೂ ತಾನೇ ಆಗಿಬಿಡ್ತದೆ. ಆದ್ದರಿಂದ ಆ ಪ್ರಮಾಣ ಅಂತ್ಯಂ ಪ್ರಮಾಣ ಹೇಳ್ತೀವಿ ಅಲ್ಲವೇ? ಅಂತ್ಯಂ ಪ್ರಮಾಣ ಕೊನೆಯ ಪ್ರಮಾಣ. ಆ ಪ್ರಮಾಣ ಆದ ನಂತರ ಈಗ ಇನ್ನೇನು ಉಳಿಯೋದು ಇಲ್ಲ. ಪ್ರಮಾತು ಪ್ರಮಾಣ ಪ್ರಮೇಯ ಎಲ್ಲವೂ ಹೋಗ್ಬಿಡ್ತದೆ. ಇದು ಅಂತ್ಯಂ ಪ್ರಮಾಣಂ ಶಂಕರರು ಹೇಳ್ತಾರೆ. ಇದು ಇನ್ನೊಂದು, ಅವಿದ್ಯೆಯಲ್ಲೇ ಇದ್ದುಕೊಂಡು ಕೆಲಸ ಮಾಡ್ತದೆ. ಲೌಕಿಕ ಪ್ರಮಾಣ, ನನಗೆ ಕುರ್ಚಿ ಗೊತ್ತಿಲ್ಲ ಅಂದರೆ ಕುರ್ಚಿ ಗೊತ್ತಿಲ್ಲ ಎನ್ನುವುದು ಅದು ಮಾತ್ರ ಅಜ್ಞಾನ. ಬರೀ ನಾನು ಅಜ್ಞಾನ ಅಲ್ಲ. ಲೌಕಿಕ ದೃಷ್ಟ್ಯ ನಾನು ಜ್ಞಾತೃವು, ತಿಳಿಯುವವನು ನಾನು ಜ್ಞಾನವೇ. ನಾನು ಕಣ್ಣು ಇಂದ್ರಿಯಗಳು ಕವಿಗಳು ಇದೆಲ್ಲ ಅಜ್ಞಾನವೇ. ಕಣ್ಣಿದೆ, ಅಂದರೆ ಕಣ್ಣು ಕಿವಿ ಎಲ್ಲ ಇವೆ, ಪಂಚೇಂದ್ರಿಯಗಳಿವೆ, ಇದೆಲ್ಲ ಜ್ಞಾನವೇ. ಅದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಮನಸ್ಸು ಜ್ಞಾನವೇ. ಅದು ತಿಳ್ಕೊಳ್ತೀನಿ. ಆ ಕುರ್ಚಿ ಕುರಿತಿನ ಅಜ್ಞಾನ ಹೋಗಿ ಕುರ್ಚಿ ಗೊತ್ತಾಯಿತು ಅಷ್ಟೇ. ಕುರ್ಚಿ ಕುರಿತಿನ ಅಜ್ಞಾನ ಮಾತ್ರ ಹೋಗುತ್ತದೆ, ಮಿಕ್ಕ ಎಲ್ಲ ವಿಷಯಗಳು ಜ್ಞಾನವಾಗಿರುತ್ತದೆ. ಆದರೆ ವೇದಾಂತದಲ್ಲಿ ಅಜ್ಞಾನ ಒಳಗೆ ಜ್ಞಾತೃವಿರುತ್ತಾನೆ, ಅಜ್ಞಾನ ಒಳಗೆ ಶ್ರುತಿ ಪ್ರಮಾಣ, ಅಜ್ಞಾನ ಒಳಗೆ ಬ್ರಹ್ಮ ತಿಳ್ಕೊಳ್ಳಬೇಕು ಎನ್ನುವುದು ಅಜ್ಞಾನದಲ್ಲೇ. ಅಂದರೆ ಅಧ್ಯಾರೋಪಿಸಿ ತಾತ್ಕಾಲಿಕವಾಗಿ ಇದ್ದಂತೆ ಒಪ್ಪುಕೊಂಡು ವೇದಾಂತ ನಡೆಯುತ್ತದೆ. ಒಪ್ಪುಕೊಂಡು ಅಧ್ಯಾರೋಪಿಸಿ ಆ ಸ್ವರೂಪ ಕಡೆಗೆ ತಿರುಗಿದ್ದರೆ
ಇಷ್ಟೊತ್ತು ಒಪ್ಪಿಕೊಂಡಿದ್ದು ಈ ತಿಳಿಯುವುದರಲ್ಲಿ ಮುಳುಗಿ ಹೋಗ್ತದೆ. ಬ್ರಹ್ಮ ಕಡೆಗೆ ತಿರುಗಿಬಿಟ್ಟರೆ ಸಾಕು, ಗೊತ್ತಿಲ್ಲ ಎಂಬುದು ಹೋಗಿಬಿಡ್ತದೆ. ಯಾರಿಗೆ ಗೊತ್ತಿಲ್ಲವೋ, ಏನು ಗೊತ್ತಿಲ್ಲವೋ, ಯಾವುದು ಗೊತ್ತಿಲ್ಲವೋ ಎಲ್ಲ ಹೋಗಿಬಿಡ್ತದೆ. మరి ಇವೆಲ್ಲ ಏನು, ನೀವೆಲ್ಲ ತಾತ್ಕಾಲಿಕವಾಗಿ ಇಟ್ಕೊಂಡಿದ್ದೆ. ನಿಜವಾಗಿ ಜ್ಞಾತ ಇಲ್ಲ, ನಿಜವಾಗಿ ಜ್ಞಾನವಿಲ್ಲ, ನಿಜವಾಗಿ ಜ್ಞೇಯವಿಲ್ಲ. ಅದೆಲ್ಲ ಇಟ್ಟುಕೊಂಡು ಉಪದೇಶ ಮಾಡ್ತದೆ. ನಂತರ ಗೊತ್ತಾಗ್ತದೆ, ಅಯ್ಯೋ ಹಿಂದೆನೂ ಇಲ್ಲ, ಈಗಲೂ ಇಲ್ಲ, ಯಾವಾಗಲೂ ಇರಲಿಲ್ಲ, ಒಟ್ಟೆ ಹೋಗಿಬಿಡ್ತದೆ. ಆದ್ದರಿಂದ ಇದು ವಿಶೇಷ, ವೇದಾಂತ ಪ್ರಮಾಣದ ವಿಶೇಷವು ತಿಳಿಯಬೇಕು. ಅದಕ್ಕೋಸ್ಕರ ಹೇಳ್ತಾರೆ, ಲೌಕಿಕ ಶಬ್ದ ಪ್ರಮಾಣ, ಕರ್ಮಶಾಸ್ತ್ರ ಪ್ರಮಾಣ ಮತ್ತು ಜ್ಞಾನಶಾಸ್ತ್ರ ಪ್ರಮಾಣ 3 ಇಟ್ಕೊಳ್ಳೋಣ. ಲೌಕಿಕ ಶಾಸ್ತ್ರ ಪ್ರಮಾಣ, ಕರ್ಮಶಾಸ್ತ್ರ ಪ್ರಮಾಣ ಏನು ಮಾಡ್ತವೆ? ಅದು ವಿಷಯವನ್ನು ತಿಳಿಸುತ್ತವೆ ಅಷ್ಟೇ. ಲೌಕಿಕ ಶಬ್ದ ಪ್ರಮಾಣ, ಕರ್ಮಕಾಂಡ ವಿಷಯ ಕರ್ಮಕಾಂಡದ ಶಾಸ್ತ್ರ ಪ್ರಮಾಣ ವಿಷಯವನ್ನು ತಿಳಿಸುತ್ತದೆ. ಆದರೆ ವೇದಾಂತ ಪ್ರಮಾಣ ಸಾಮಾನ್ಯವಾಗಿ ತಿಳಿಸುವುದಿಲ್ಲ. ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವ ಅಂದರೆ ಏನು? ಇದು ಅಧ್ಯಾರೋಪವಾದದಿಂದಲೇ ಕೆಲಸ ಮಾಡ್ತದೆ. ಅಂದರೆ ಬ್ರಹ್ಮವನ್ನು ವಿಷಯೀಕರಿಸಲ್ಲ. ಇದು ಸ್ವರ್ಗ, ಇದು ಪುಣ್ಯ, ಇದು ಪಾಪ ಎಂದು ನಿಮಗೆ ಗೊತ್ತಿಲ್ಲದ ಹೊಸ ವಿಷಯವನ್ನು ತಿಳಿಸುತ್ತವೆ. ವೇದಾಂತವು ಗೊತ್ತಿಲ್ಲ ಹೊಸ ವಿಷಯವನ್ನು ತಿಳಿಸಲ್ಲ. ಗೊತ್ತಿದ್ದನ್ನೇ ಗೊತ್ತಿಲ್ಲವೇನೋ ಎಂದು ಅನಿಸುತ್ತದಲ್ಲ, ಆ ಅನಿಸಿಕೆನೇ ತಪ್ಪು. ಆ ತಪ್ಪು ಅನಿಸಿಕೆನೂ ತಪ್ಪು ಹೇಳ್ತದೆ. ಅಯ್ಯೋ ಅದು ಗೊತ್ತಿಲ್ಲ ಎಂಬುದು ಹೋಗಿಬಿಡ್ತದೆ. ಗೊತ್ತಿದೆ ಎಂದು ಮೊದಲೇ ಗೊತ್ತಿದ್ದರೂ ಗೊತ್ತಿಲ್ಲ ಅನಿಸುತ್ತದೆ. ಅದುವೇ ವೇದಾಂತದ ಅಜ್ಞಾನವೇನೆಂದರೆ, ಮಿಕ್ಕದೇನು ಗೊತ್ತಿಲ್ಲದಿರುವುದರಿಂದ ಗೊತ್ತು ಮಾಡಿಕೊಳ್ತೀವಿ, ತಿಳಿಯದೇ ಇರುವುದರಿಂದ ತಿಳ್ಕೊಳ್ತೀವಿ. ವೇದಾಂತವು ಏನು? ತಿಳಿಯದೇ ಇರುವುದು ತಿಳ್ಕೊಳ್ಳುವುದಲ್ಲ, ತಿಳಿದಿದ್ದರೂ ತಿಳಿಯುತ್ತಾ ಇಲ್ಲ ಎಂದು ಅನಿಸುತ್ತದೆ. ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಅದೇನೋ ತಿಳಿಯದೇ ಇದ್ದನ್ನು ತಿಳಿಸ್ಕೊಳ್ತೀವಿ, ಲೌಕಿಕವಾಗಲಿ ಕರ್ಮಶಾಸ್ತ್ರ ಪ್ರಮಾಣವಾಗಲಿ. ಹೊಸದಾಗಿ ಗೊತ್ತಿಲ್ಲದ್ದನ್ನು ತಿಳ್ಕೊಳ್ತೀವಿ. ವೇದಾಂತವು ಗೊತ್ತಿಲ್ಲದ್ದನ್ನು ತಿಳಿಸುತ್ತಾ ಇಲ್ಲ, ತಿಳಿಯದೇ ಇದ್ದನ್ನು ತಿಳಿಸುತ್ತಾ ಇಲ್ಲ. ತಿಳಿದಿದ್ದರೂ ತಿಳಿಯಲಿಲ್ಲ ಎಂದು ಅನಿಸುತ್ತದೆ. మరి ತಿಳಿದಿದ್ದರೂ ತಿಳಿಯದಿಲ್ಲ ಹೇಗೆ ಅನಿಸುತ್ತದೆ ಅಂದರೆ, ತಿಳಿದಿದ್ದರೂ ಅಡಿಯಲ್ಲಿದೆ, ಅದರ ಮೇಲೆ ತಿಳಿಯಲಿಲ್ಲ ಎನ್ನುವುದು ಸುಮ್ಮನೆ ಕಲ್ಪಿತ. ಅದು ತಿಳಿದಿದ್ದರೂ ತಿಳಿಯಲಿಲ್ಲ ಅಂದರೆ ತಿಳಿಯಲಿಲ್ಲ ಎನ್ನುವುದು ಕಲ್ಪಿತ. ಅವನಿಗೆ ಉದಾಹರಣೆ ಹೇಳ್ತೀನಿ. ಯಾರೊಬ್ಬರು ಮಾತಾಡ್ತಾ ಇದ್ದಾರೆ, ಅವ್ರು ಏನೋ ಮಾತಾಡ್ತಾ ಇದ್ದಾರೆ, ಯಾರೋ ಅವರ ಕುರಿತು ಅವರಲ್ಲಿದ್ದಾನೆ, ಅವನು ಹೀಗೆ ಮಾಡಿದ, ಇವನು ಹೀಗೆ ಮಾಡಿದ ಅಂದರೆ ಇವನ್ನೆಲ್ಲ ಕೇಳ್ತಾನೆ ಅಲ್ಲಿ ಕೂತ್ಕೊಂಡು. ಕೇಳಿ ಅಂದರೆ ಅವನು ಏನು ಹೇಳ್ತಾರೆ, ಅದು ಯಾರು ಕುರಿತು ಎಂದು ಹೇಳ್ತಾನೆ. ಅವನು ಹೇಳ್ತಾನೆ, ಯಾರು ಕುರಿತು ಅಂದರೆ ಇವರು ನೋಡಿ, ಇವರು ಎಲ್ಲಿಂದ ಬಂದರು, ಹೊಳ್ಳಿನರಸರು, ಇವ್ರು ಗೊತ್ತಿಲ್ಲ, ಹೊಳ್ಳಿನರಸರು ಬೇಡ, ನಿಮಗೆ ಗೊತ್ತಿಲ್ಲ, ಅವ್ರು ಯಾರೋ ಕುರಿತು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಲ್ಲಪ್ಪ ಯಾರಪ್ಪ ಹೇಳು ಅಂದರೆ, ನಿಮಗೆ ಗೊತ್ತಿಲ್ಲ ಏಕೆ ಇರೋ, ಮತ್ತೆ ಮಾತಾಡ್ತಾನೆ ಇರ್ತಾರೆ. ಅವ್ರು ಯಾರು ಅಂದರೆ ಗೊತ್ತಿಲ್ಲ ಹೇಳ್ತಾನೆ. ಮತ್ತು ಅವ್ರು ಏನೋ ಹೇಳುತ್ತಾ ಇರುವಾಗ ಅವ್ರು ಅಲ್ಲಿ ಇಲ್ಲಿ ಅಂದರೆ, ಅವನು ಇವನಾ ಎಂದು ಹೇಳಿಬಿಡ್ತಾನೆ. ಹೌದೌದು ಅವನೇ ಅಂತ, ನಾನು ಮೊದಲೇ ಗೊತ್ತು ಎಂದು ಹೇಳ್ತಾನೆ. ಇಲ್ಲಿ ಇವರ ಅಜ್ಞಾನ ಗೊತ್ತಿಲ್ಲ ಎಂದು ಅನಿಸಿತಲ್ಲ, ಇದು ಯಾವ ತರಹ ಗೊತ್ತಿಲ್ಲ? ಗೊತ್ತಿದ್ದರೂ ಗೊತ್ತಿಲ್ಲ. ಅದು ವಿಚಿತ್ರ. ವೇದಾಂತ ಅಜ್ಞಾನ ಬೇರೆ, ಮಿಕ್ಕ ಅಜ್ಞಾನಗಳು ಬೇರೆ. ಅದಕ್ಕೋಸ್ಕರನೇ ಅಧ್ಯಾಸವೇ ಅವಿದ್ಯಾ. ಶಂಕರರು ವಿಶೇಷವಾಗಿ ಸಚ್ಚಿದಾನಂದ ಸ್ವಾಮೀಜಿ ಹೇಳಿದ್ದಾರೆ ಅಂದರೆ, ಪೂರ್ತಿ ಅಜ್ಞಾನವಲ್ಲ ಇದು, ಗೊತ್ತಿದ್ದರೂ ಗೊತ್ತಿಲ್ಲ ಟೈಪ್ ಆಫ್ ಅಜ್ಞಾನ. ಗೊತ್ತಿದ್ದರೂ ಗೊತ್ತಿಲ್ಲ ಅಂದರೆ ಅಧ್ಯಾಸನೆ. ಅವನಿಗೆ ಗೊತ್ತಿದೆ, ಅವ್ರು ಏನೋ ಮಾತಾಡ್ಕೊಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲದವರ ಕುರಿತು ಅಂದ್ಕೊಂಡ. ಅವ್ರು ಯಾರು ಅಂದರೆ, ನನಗೆ ಏಕೆ ಹೇಳ್ತಾ ಇಲ್ಲಪ್ಪ, ಏಕೆ ಹೇಳ್ತಾ ಇಲ್ಲ. ಅವರಲ್ಲೊಬ್ಬನು ಏನೋ ಕೆಲಸದಲ್ಲಿರುತ್ತಾನೆ, ಇನ್ನೊಬ್ಬರ ಜೊತೆಗೆ ಮಾತಾಡ್ತಾನೆ, ಇನ್ನೊಬ್ಬರು ಹೊರಗೆ ಹೋಗಿಬಿಡ್ತಾನೆ. ಇವರು ಹೇಳ್ತಾರೆ, ಯಾರಪ್ಪ ಅವ್ರು ಯಾರ ಕುರಿತು ಹೇಳ್ತಾ ಇದ್ದೀನಿ, ಯಾರು ಹೇಳು ಅಂದರೆ ನಿಮಗೆ ಗೊತ್ತಿಲ್ಲ. ಅವ್ರು ಮಾತಾಡಲ್ಲ, ಅಥವಾ ಇನ್ನೊಬ್ಬರ ಜೊತೆಗೆ ಮಾತಾಡ್ತಾನೆ, ಇನ್ನೊಬ್ಬರು ಹೊರಗೆ ಹೋಗ್ತಾನೆ. ಸ್ವಲ್ಪ ಹೊತ್ತಿಗೆ ಮತ್ತೆ ಬರ್ತಾನೆ. ಇವರು ಮಾತ್ರ ಯಾರವರು ಇವರಿಗೆ ಕುತೂಹಲ ಆಗ್ತಾ ಇದೆ, ಇವರು ಬಿಡುತ್ತಾ ಇಲ್ಲ. ಅವ್ರು ಹೇಳ್ತಾನೆ, ಯಾರವರು ಹೇಳು, ಏನಪ್ಪ ನೀವೇನೋ ಇಷ್ಟೊತ್ತು ಹೇಳಿದ್ದೀರಿ, ಅಲ್ಲಿ ಹೋದ, ಇಲ್ಲೇನೋ ಮಾಡಿದ, ಇನ್ನೇನೋ ಮಾಡಿದ, ಇವರಿಗೇನೋ ಮಾಡಿದ, ಏನೇನೋ ಹೇಳಿಬಿಟ್ಟ. ಅವ್ರು ಯಾರು ಎಂದು ಹೇಳ್ತಾರೆ. ನಿಮಗೆ ಗೊತ್ತಿಲ್ಲ, ಏಕೆ ಸುಮ್ಮನಿರು, ನಿಮಗೆ ಏಕೆ ಗೊತ್ತಿಲ್ಲ, ಅದು ನಾವು ಮಾತಾಡ್ಕೊಳ್ತೀವಿ, ನಿಮಗೆ ಯಾಕೆ. ನಂತರ ಹೇಳಿದ್ದಾರೆ, ಇವನಿಗೆ ಹೆಚ್ಚು ಗೊತ್ತು, ಇವನಿಗೆ ಹತ್ತಿರ ವ್ಯಕ್ತಿ ಅಲ್ಲವೇ, ಅವನಿಗೆ ಹೆಚ್ಚಿನ ಗೊತ್ತು, ಅವನಿಗೆ ಹತ್ತಿರ ವ್ಯಕ್ತಿ. ಇವರು ಅಂತಾರೆ, ನಿಮಗೆ ಗೊತ್ತಿಲ್ಲ. ಎಷ್ಟೋ ವಿಷಯಗಳು ಹಾಗೆ ಮಾತಾಡ್ತಾರೆ ನನಗೆ. ಸ್ವಾಮೀಜಿ, ಇಲ್ಲಿ ಒಂದು ಋಷಿಕೇಶದ್ದು ಊರಿದೆ ಸ್ವಾಮೀಜಿ, ಅಲ್ಲಿ ಗಂಗಾ ನದಿ ದಡದಲ್ಲಿ ಊರಿದೆ, ಅಲ್ಲಿ ಜನರಿರುತ್ತಾರೆ, ಅಲ್ಲಿ ಸಾಧುಗಳಿರುತ್ತಾರೆ ಎಂದು ನನಗೆ ಹೇಳ್ತಾರೆ. ಇದು ಹೇಗಿದೆ ಅಂದರೆ ಅಲ್ಲವೇ,
ನಾಯಿಗೆ ಒಂದು ನಾಯಿ ಎಂದಿರುತ್ತದೆ, ಅದು ಬೋಬೋ ಒಂದು ಬೊಗಳುತ್ತದೆ ಎಂದು ನಾಯಿಗೆ ಹೇಳಿದರೆ ಹೇಗಿರುತ್ತದೆ? ನಾಯಿಗೆ ಹೇಳುವುದಾ ಒಂದು ನಾಯಿ ಇರುತ್ತದೆ ಅದು ಬೊಗಳುತ್ತದೆ ಅಂತ? ನಾವು ವರ್ಷಗಟ್ಟಲೆ ಇರುವುದೇ ಅಲ್ಲೆಲ್ಲ ಊರು ಅಲ್ಲಿ ಜಾಗ ರೋಡ್ ಗೊತ್ತು ನನಗೆ, ರೋಡು ಅಂಗಡಿ ಅವೆಲ್ಲ ಗೊತ್ತು ಅಲ್ಲಿ. ಅಂದರೆ ಈಗ ಇತ್ತೀಚೆಗೆ ಕೆಲವು ಹೊಸದು ಬೆಳೆದಿವೆ. ಮೊದಲು ಇರುವೆಲ್ಲ ಸಣ್ಣದೇ ಇತ್ತು. ಅಲ್ಲಿ ಆ ರೋಡ್ನಿಂದ ಈ ರೋಡ್ವರೆಗೂ ಎಲ್ಲ 100 ಸಲ ತಿರುಗಿದ್ದೇವೆ, ಹೆಜ್ಜೆ ಗೊತ್ತು. ಆದ್ದರಿಂದ ಅವರು ಹೇಳ್ತಾರೆ, ನನಗೇನು ಗೊತ್ತಿಲ್ಲ ಅಂದ್ಕೊಂಡವರು ಹೇಳ್ತಾನೆ, ಅದು ಏನೋ ಹೇಳ್ತಾರೆ. ಕೊನೆಗೆ ಏನು ಅಂದರೆ ಅದು ಎಲ್ಲೋ ಕಡೆ ಹೋಗಿದ್ದೀವಿ ಸ್ವಾಮೀಜಿ. ಎಲ್ಲಿ ಅಂದರೆ ಹೋಗಿದ್ದೀವಿ ಸ್ವಾಮೀಜಿ, ಅದು ಹಿಮಾಲಯದಲ್ಲೇ ತುಂಬ ದೂರ ಸ್ವಾಮೀಜಿ, ತುಂಬ ದೂರ, ನಿಮ್ಗೆ ಗೊತ್ತಿಲ್ಲ ಇದು. ಅಯ್ಯೋ ತುಂಬ ದೂರ ಅಂದರೆ ಗೊತ್ತಿಲ್ಲ. ಹೀಗೆ ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೆ. ಅಂದರೆ ಅವರು ನಿಮಗೆ ಗೊತ್ತಿಲ್ಲ ಎಂದು ಹೇಳಿಕೊಂಡಿದ್ದು ನೋಡಿದರೆ ಇವರು ತಮ್ಮನೇ, ಇವನಿಗೆ ಗೊತ್ತಿಲ್ಲ ಅಂದರೆ ಏನರ್ಥ? ನಿಮಗೆ ಎಲ್ಲರಿಗಿಂತ ಅವ್ರಿಗೆ ಹೆಚ್ಚು ಗೊತ್ತು. ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೆ. ಹಾಗೆ ಗೊತ್ತಿದ್ದರೂ ಅವರು ಏನೂ ಅಂದ್ಕೊಂಡರೆ ಗೊತ್ತಿಲ್ಲ ಅನಿಸುತ್ತಾ ಇದೆಯಲ್ಲ, ಆ ಗೊತ್ತಿಲ್ಲ ಎಂಬ ಬುದ್ಧಿ ತೆಗೆಯುತ್ತಾರೆ. ಹೇಗೆ ತೆಗೆಯಬೇಕು? ಇವನಪ್ಪ ಅಂದರೆ ಅದು ಗೊತ್ತು ಅಂತ ಹೇಳ್ತಾನೆ. ಈಗ ಗೊತ್ತಿಲ್ಲ ಎಂಬುದು ಹೋಯ್ತಲ್ಲ, ಜ್ಞಾನ ಹೋಯಿತು. ಹೇಗೆ ಹೋಯಿತು ಅಜ್ಞಾನ? ಗೊತ್ತಿಲ್ಲದ ವ್ಯಕ್ತಿಯನ್ನು ತಿಳ್ಕೊಳ್ಳುವುದರಿಂದ ಅಜ್ಞಾನ ಹೋಯ್ತಾ? ಅಥವಾ ಮೊದಲೇ ಗೊತ್ತಿದ್ದರು ಗೊತ್ತಿಲ್ಲ ಎಂದು ಸುಮ್ಮನೆ ಅಂದ್ಕೊಂಡೆ, ಅದು ನನ್ನ ತಮ್ಮನೇ, ಅವರು ಯಾರೋ ಅಂದ್ಕೊಂಡು ನನಗೆ ಗೊತ್ತಿಲ್ಲದ ವ್ಯಕ್ತಿ ಕುರಿತು ಅವರು ಮಾತಾಡ್ತಾರೆ ಅಂದ್ಕೊಂಡು, ನಂತರ ಇವರಂದರೆ ಅಯ್ಯೋ ಅದು ಮೊದಲೇ ಗೊತ್ತು ನನಗೆ ಅಂದರೆ ಏನಾಯಿತು? ಮೊದಲೇ ಗೊತ್ತು, ಅಯ್ಯೋ ಅವನಾ ಅಂತ ಹೇಳಿಬಿಟ್ಟರೆ ಅಜ್ಞಾನ ಹೋಯಿತು ನಿಜವೇ. ಯಾಕಂದರೆ ಅದು ಯಾವ ಟೈಪ್ ಆಫ್ ಅಜ್ಞಾನ? ಗೊತ್ತಿದ್ದರೂ ಗೊತ್ತಿಲ್ಲ ಎಂದು ಸುಮ್ಮನೆ ಮೇಲೆ ಅಂದ್ಕೊಂಡ. ಗೊತ್ತಿದ್ದರೂ ಗೊತ್ತಿಲ್ಲ ಎಂದು ಮೇಲೆ ಅನಿಸಿತಲ್ಲ, ಆ ಅನಿಸಿಕೆ ಹೋಯಿತು. ಆ ತರಹ ಅನಿಸಿಕೆಯನ್ನು ಅಜ್ಞಾನ ಹೇಳ್ತೀವಿ ವೇದಾಂತದಲ್ಲಿ. ಅದನ್ನು ಕರೆಕ್ಷನ್ ಮಾಡ್ತೀವಿ. ಈಗ ಜ್ಞಾನವಾಯಿತು ಎಂದು ಹೇಳ್ತೀವಿ. ಈಗ ಲೌಕಿಕ ಜ್ಞಾನಕ್ಕೆ ಇದಕ್ಕೆ ವ್ಯತ್ಯಾಸ ಆಯಿತಾ? ಲೌಕಿಕವೇನು ಪೂರ್ತಿ ಗೊತ್ತಿಲ್ಲ, ನಿಜವಾಗೇ ಗೊತ್ತಿಲ್ಲದನ್ನು ತಿಳ್ಕೊಂಡು ಬಿಡ್ತೀವಿ. ಇದು ವ್ಯಾಖ್ಯಾನಕಾರರು ಈ ಟೈಪ್ ಆಫ್ ಹೇಳ್ತಾರೆ. ವ್ಯಾಖ್ಯಾನಕಾರರು ಹೇಳುವುದೇನೆಂದರೆ, ಮಿಕ್ಕ ಪದಾರ್ಥಗಳು ಹೇಗೆ ಗೊತ್ತಿಲ್ಲದ್ದನ್ನು ತಿಳಿಸುತ್ತವೋ ಇದು ಅಷ್ಟೇ ಗೊತ್ತಿಲ್ಲದ ಬ್ರಹ್ಮವನ್ನು ತಿಳಿಸುತ್ತವೆ ಎಂದು ಹೇಳ್ತಾರೆ. ಏಕೆಂದರೆ ಬ್ರಹ್ಮಾನುಭವ ನಮಗಿಲ್ಲ, ಹೊಸ ಬ್ರಹ್ಮಾನುಭವ ನಮಗೆ ಜೀವರಿಗಿರುವುದೆಲ್ಲ ಜೀವಾನುಭವವೇ, ಬ್ರಹ್ಮಾನುಭವ ಇಲ್ಲ. ಬ್ರಹ್ಮಾನುಭವ ನಮಗೆ ಹೊಸದಾಗಬೇಕು. ಇದು ವ್ಯಾಖ್ಯಾನಕಾರರು ಹೇಳುದು. ಭಾಷ್ಯಕಾರರು ಒಂದು ಕಡೆ ಅಧ್ಯಾಸೇ ಅವಿದ್ಯೆ ಅಂದರೆ ಅಲ್ಲ, ಒಂದು ಆವರಣ ಹೇಳ್ತಾರೆ ಅವರು. ಅಧ್ಯಾಸಕ್ಕಿಂತ ಬೇರೆ ಒಂದು ಮೂಲಾವಿದ್ಯೆ ಇರುತ್ತದೆ. ಮೂಲಾವಿದ್ಯೆ ಅಂದರೆ ಏನು? ಅಧ್ಯಾಸ ಅಲ್ಲ, ತಪ್ಪು ತಿಳುವಳಿಕೆ ಅಲ್ಲ, ಒಂದು ಬ್ರಹ್ಮವನ್ನು ಮುಚ್ಚುವಂಥದ್ದು. ಒಂದು ಮುಸಲ್ಮಾನರ ಬುರ್ಕ ಹಾಗೆ ಇರುತ್ತದೆ. ಮೂಲಾವಿದ್ಯೆ ಅಂದರೆ ಬುರ್ಕಾ ವಿದ್ಯಾ ಎಂದರ್ಥ. ಅದು ಬುರ್ಕಾ ಮಾಡ್ತದೆ ಅಲ್ಲ? ಗೊತ್ತಾ ನಿಮಗೆ? ಮೂಲಾವಿದ್ಯೆ ಕಪ್ಪಾಗಿರುತ್ತದೆ, ಅದು ಕಪ್ಪು ಅವಿದ್ಯೆ, ಅದು ಬುರ್ಕ ಮುಚ್ಚುತ್ತದೆ. ಹಾಗೆ ಇದು ಮೂಲಾವಿದ್ಯೆ ಬ್ರಹ್ಮವನ್ನು ಆವರಣ ಮಾಡ್ತದೆ, ಅಂದರೆ ಬುರ್ಕ ಮಾಡ್ತದೆ ಬ್ರಹ್ಮಕ್ಕೆ. ನಾವು ಹೇಳಿದ್ದೀವಿ ಯಾವುದು ಮುಚ್ಚಲ್ಲ, ಗೊತ್ತಿದ್ದರೂ ಗೊತ್ತಿಲ್ಲ ಎಂದು ಸುಮ್ಮನೆ ಅನಿಸುತ್ತಾ ಇದೆ, ಅಧ್ಯಾಸ ಮಾತ್ರ ಅವಿದ್ಯೆ. ಭಾಷ್ಯಕಾರರ ಅವಿದ್ಯೆಯನ್ನು ಅಧ್ಯಾಸ ಮಾತ್ರ ಹೇಳಿದ್ದಾರೆ. ತೆಗೆಯುವುದು ಹೇಗೆ? ಅದನ್ನು ಆ ಅಧ್ಯಾಸವನ್ನೇ ತೆಗೆಯುವುದಷ್ಟೇ. ತೆಗೆಯುವುದಂದ್ರೇನು? ಅಧ್ಯಾಸವನ್ನು ಅಧ್ಯಾಸ ಎಂದು ತಿಳಿಸುವುದು. ಅಧ್ಯಾಸವನ್ನು ಅಧ್ಯಾಸ ಅಂದರೆ ನಿಮಗೆ ಗೊತ್ತಿದ್ದರೂ ಗೊತ್ತಿಲ್ಲ ಎಂದು ಸುಮ್ಮನೆ ಅನಿಸುತ್ತಾ ಇದೆ, ನಿಮಗೆ ಗೊತ್ತಿಲ್ಲ ಎನ್ನುವುದೇ ತಪ್ಪು ಎಂದು ತಿಳಿಸಿದ್ದಾರೆ, ಮುಗಿಯಿತು. ಗೊತ್ತಿಲ್ಲ ಎಂಬುದು ತಪ್ಪು ಎಂದು ತಿಳಿಸಬೇಕೇ ಹೊರತು ಗೊತ್ತಿಲ್ಲದ್ದನ್ನು ಗೊತ್ತು ಮಾಡಬೇಕಾ? ನೋಡಿ, ತಿಳಿಯದೇ ಇದ್ದನ್ನು ತಿಳಿಸಬೇಕಾ? ಅಥವಾ ತಿಳಿದಿದ್ದರೂ ನಿಮಗೆ ತಿಳಿಯಲ್ಲ ಅಂದ್ಕೊಳ್ತಾ ಇದ್ದೀವಿ, ಆ ಅಂದ್ಕೊಳ್ಳುವುದು ತಪ್ಪು ಎಂದು ಹೇಳಿದ್ದರೆ ಸಾಕಾ? ವ್ಯತ್ಯಾಸ ನೋಡಿ. ಆದ್ದರಿಂದ ಅಧ್ಯಾಸವನ್ನು ಡಿಸ್ಪ್ರೂವ್ ಮಾಡುವುದೇ, ತಪ್ಪು ತಿಳುವಳಿಕೆಯನ್ನು ನಿಮಗೆ ತಪ್ಪು ತಿಳುವಳಿಕೆ ಇಲ್ಲಪ್ಪ ಎಂದು ಹೇಳುವುದೇ ಹೊರತು ಇದು ಬ್ರಹ್ಮ ಎಂದು ಎತ್ತಿ ಹೇಳಬೇಕಾಗಿಲ್ಲ. ವ್ಯಾಖ್ಯಾನಕಾರರೇನು ಇದು ನೋಡಿ, ಭಾಷ್ಯಕಾರರು ಹೇಳಿದ್ದು ಅಧ್ಯಾಸವೇ ಅವಿದ್ಯೆ ಅಂದರೆ ಅಲ್ಲ, ಒಂದು ಮುಚ್ಚಳ ಇದೆ ಎಂದು ಅವರು ಹೇಳ್ತಾರೆ. ಮುಚ್ಚಳನೂ ಅಧ್ಯಾಸವೇ ಅಪ್ಪ, ಯಾವುದು ಮುಚ್ಚಳ ಇಲ್ಲ, ಎಲ್ಲವೂ ಅಧ್ಯಾಸವೇ ಅಂದರೆ ಒಂದು ಹೇಳ್ತೀವಿ. ಎರಡನೆಯದು ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವೇನ ಪ್ರಮಾಣಂ ನತು ಅಜ್ಞಾತ ಜ್ಞಾಪಕತ್ವೇನ. ಗೀತಾ ಭಾಷ್ಯದಲ್ಲಿ, ಸೂತ್ರ ಭಾಷ್ಯದಲ್ಲಿ, ಇನ್ನು ಬೇರೆ ಕಡೆಯಲ್ಲಿ 2-3 ಕಡೆ ಹೇಳ್ತಾರೆ. ಶ್ರುತಿ ಪ್ರಮಾಣ, ವೇದಾಂತ ಪ್ರಮಾಣ. ಹೇಗೆ ಪ್ರಮಾಣ ಅಂದರೆ ಪೂರ್ತಿ ಗೊತ್ತಿಲ್ಲದೆ ಇರುವವನ್ನು ತಿಳಿಸುವುದಕ್ಕಲ್ಲ, ಗೊತ್ತಿದ್ದರೂ ಗೊತ್ತಿಲ್ಲ ಎಂದು ಅನಿಸುತ್ತಾ ಇದೆ. ಈ ಅನಿಸಿಕೆ ಏನು? ನಿಮ್ಮ ಅನುಭವಕ್ಕೆ ವಿರುದ್ಧವೇ ಅನಿಸಿಕೆ.
ನಿಮ್ಮ ಅನುಭವದಲ್ಲಿ ಗೊತ್ತು, ಆದರೆ ನಿಮಗೆ ಗೊತ್ತಿಲ್ಲ ಅನಿಸುತ್ತದೆ. ಆ ಅನಿಸಿಕೆನೇ ತಪ್ಪಪ್ಪ ಅಂತದೆ. ಏಕೆ ಅನಿಸಿಕೆನ ತಪ್ಪೆಂದು ಯಾವ ಆಧಾರದಿಂದ ಹೇಳ್ತೀನಿ? ನಿಮ್ಮ ಅನುಭವ ಆಧಾರದಿಂದ. ನಿಮ್ಮ ಅನುಭವ ಕಡೆ ತಿರುಗಿ ನೋಡಿ, ಮೊದಲೇ ಗೊತ್ತಿದೆ ಮರಿ ತಪ್ಪಾಯಿತು. ನಿಮಗೆ ಮೊದಲೇ ಗೊತ್ತಿದೆ ಅಂದರೆ ಗೊತ್ತಿಲ್ಲ ಎನ್ನುವ ತಪ್ಪಾಯಿತು. ಹಾಗೆ ಗೊತ್ತಿಲ್ಲ ಎಂಬುದು ನಿಮ್ಮ ಅನುಭವ ಕಡೆಗೆ ತಿರುಗಿಸಿದರೆ ತಾನೇ ತಪ್ಪು ಅಂತ ತಿಳಿದು ಬಿಡ್ತದೆ. ಅಂದರೆ ತಪ್ಪು ತಿಳುವಳಿಕೆ ತಪ್ಪು ಎಂದು ಗೊತ್ತಾಗಿ ಬಿಟ್ಟರೆ ತಪ್ಪು ಅಂದರೆ ಮುಗಿಯಿತು, ಅಷ್ಟೇ ಹೊರತು ಅದನ್ನು ಇವರೇನು ಹೇಳ್ತಾರೆ? ಅಲ್ಲ, ಮೂಲಾವಿದ್ಯೆಯಿಂದ ಮುಚ್ಚಳ ಇದೆ, ಮುಚ್ಚಳವನ್ನು ನಾಶ ಮಾಡಬೇಕು, ಇದು ಹೇಳ್ತಾರೆ. ಬಟ್ ಭಾಷ್ಯಕಾರರು ಅದೇನು ಹೇಳಿದ್ದಾರೆ? ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವೇನ ಪ್ರಮಾಣಂ. ಅತದ್ಧರ್ಮ, ತತ್ ಅಂದರೆ ಅದು, ತದ್ಧರ್ಮ ಅಂದರೆ ಅದರ ಧರ್ಮ, ಅತದ್ಧರ್ಮ ಅಂದರೆ ಅದು ಅಲ್ಲದ ಧರ್ಮ. ಆತ್ಮ ಚೈತನ್ಯ ಧರ್ಮ, ಚೈತನ್ಯ ಸ್ವರೂಪಕ್ಕೆ ಚೈತನ್ಯವಲ್ಲ ಎಂದು ಅನಿಸುವ ಭಾವ, ಚೈತನ್ಯಕ್ಕೆ ಚೈತನ್ಯವಲ್ಲ ಅನಿಸುವುದು. ಸೂರ್ಯನು ಕುರಿತು ಕತ್ತಲೆ ಅನಿಸುವುದು. ಸೂರ್ಯನ ಕುರಿತು ಕತ್ತಲೆ ಅಂದರೆ ಅದು ಕಲ್ಪಿತ. ಸೂರ್ಯನಿಗೆ ಕತ್ತಲೆ ಏನಿರ್ತದೆ? ಹಾಗೆ ಸೂರ್ಯನಿಗೆ ರಾತ್ರಿ ಹೇಗೆ ಗೊತ್ತಾಗ್ತದೆ? ಸೂರ್ಯನಿಗೆ ರಾತ್ರಿ ಗೊತ್ತಾ? ಹೇಗೆ ಗೊತ್ತಾಗಲಿ? ಹಾಗೆ ಅತದ್ಧರ್ಮ, ಬ್ರಹ್ಮದಲ್ಲಿ ಬ್ರಹ್ಮ ಅಲ್ಲದ ಧರ್ಮವನ್ನು ಅನಾತ್ಮವನ್ನು ಅಧ್ಯಾರೋಪ ಮಾಡುವುದು. ಅತದ್ಧರ್ಮ ಅಧ್ಯಾರೋಪಣ ನಿವರ್ತನಂ ಅಂದರೆ ಬ್ರಹ್ಮ ಅಲ್ಲದ್ದನ್ನು ಬ್ರಹ್ಮ ಮೇಲೆ ಇದೆ ಎಂದು ಅನಿಸಿಕೆ, ಅದು ತಪ್ಪು ಅನಿಸಿಕೆನೂ ತಪ್ಪು ಎಂದು ತಿಳಿಸುವುದು. ನಿವೃತ್ತಿ ಅಂದರೆ ತಪ್ಪನ್ನು ತಪ್ಪೆಂದು ತಿಳಿಸುವುದು, ಅಷ್ಟೇ. ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವೇನ ಪ್ರಮಾಣಂ ಎಂದು ಹೇಳಿದ್ದರೆ, ನಾನು ಕೇಳಿದೆ ಅಂದರೆ ನಾನೇ ಮೂಲವಿದ್ಯಾವಾದಿ. ಮೊದಲು ನಾನು ಹಿಂದೆ ನನ್ನ ಗುರುಗಳು ಹೇಳಿದ್ದರು, ಅದು ನನಗೆ ಸಂದೇಹವಿತ್ತು. ಬಟ್ ಅವರು ಮಾತ್ರ ನಾನು ಅದನ್ನು ಹೇಳುತ್ತಿರಲಿಲ್ಲ. ನಾನು ಪಾಠ ಮಾಡುವಾಗ ಮಾತ್ರ ಹಾಗೆ ಹೇಳುತ್ತಿರಲಿಲ್ಲ. ನನಗೆ ಸಂದೇಹ ಬಂತು, ಅದು ಹೇಗೆ ಹೊಂದುತ್ತದೆ ಎಂದು. ಆದರೂ ಅವರು ಹೇಳಿದ್ದನ್ನು ಮಾತ್ರ ಕೇಳಿ ನೆನಪಿಟ್ಕೊಂಡೆ. ಯಾರಾದರೂ ಪರ್ಸನಲಿ ಕೇಳಿದ್ದರೆ ಹೌದು ಗುರುಗಳು ಹೀಗೆ ಹೇಳಿದ್ದಾರೆ ಎಂದು ಹೇಳುತ್ತಿದ್ದೆ. ನನ್ನ ಪಾಠದಲ್ಲಿ ಮಾತ್ರ ಹೇಳುತ್ತಿರಲಿಲ್ಲ. ಬಟ್ ಅವರ ಪ್ರಕ್ರಿಯೆ ಏನೆಂದರೆ, ಅತದ್ಧರ್ಮ ಅಧ್ಯಾರೋಪಣ ನಿವರ್ತನಂ ಅಂದರೆ ಅದನ್ನು 2 ಹೆಜ್ಜೆ ಮಾಡ್ತಾರೆ. ಅತದ್ಧರ್ಮ ಆತ್ಮ ಅಲ್ಲದ, ಪರಮಾತ್ಮ ಅಲ್ಲದ ಇನ್ನೊಂದಿದೆ ನೋಡಿ, ಅನಾತ್ಮ ಜಗತ್ತು. ಈ ಅನಾತ್ಮದ ಅಧ್ಯಾರೋಪ ಇದೆ. ಅನಾತ್ಮದ ಅಧ್ಯಾರೋಪವನ್ನು ತೆಗೆಯುವುದು, ಬ್ರಹ್ಮವನ್ನು ತಿಳ್ಕೊಳ್ಳುವುದು, 2 ಹೆಜ್ಜೆ ಮಾಡ್ತಾರೆ. ಇಲ್ಲಿ ಭಾಷ್ಯಕಾರರು ಹೇಳ್ತಾರೆ, ತಪ್ಪನ್ನು ತಿದ್ದುಪಡುವುದೇ ತಪ್ಪನ್ನು ತಿದ್ದುವುದೇ ಜ್ಞಾನ, ಇಷ್ಟೇ ಹೇಳಿದ್ದರು. ತಪ್ಪನ್ನು ತಿದ್ದುವುದೇ ಜ್ಞಾನ. ಇವರೇನು ಹೇಳ್ತಾರೆ? ತಪ್ಪನ್ನು ಪಕ್ಕಕ್ಕಿಡುವುದು ಮತ್ತು ಸರಿಯಾದನ್ನು ತಿಳ್ಕೊಳ್ಳುವುದು ಇನ್ನೊಂದು ಮಾಡ್ತಾರೆ. ಅದು ಭಾಷ್ಯದಲ್ಲಿಲ್ಲ, ಆದರೆ ಅವರು ಸೇರಿಸ್ತಾರೆ. ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವೇನ ಪ್ರಮಾಣಂ ಎಂದು ಸಚ್ಚಿದಾನಂದ ಸ್ವಾಮೀಜಿ ಹೇಳಿದ್ದಾರೆ. ಅಂದರೆ ಅದಲ್ಲದ್ದನ್ನು ಕರೆಕ್ಷನ್ ಮಾಡುವುದೇ ತಿಳಿಯುವುದು ಹೊರತು ಹಾವನ್ನು ತಪ್ಪು ಎಂದು ತಿಳಿಯುವುದೇ ಹಗ್ಗ ತಿಳಿಯುವುದು, ಅಷ್ಟೇ ಹೊರತು ಹಾವನ್ನು ತಪ್ಪೆಂದು ತಿಳಿಯಬೇಕು, ಇದು ಹಗ್ಗವನ್ನು ತಿಳಿಯಬೇಕು, ಎರಡ. ಅವರೇನು ಹೇಳ್ತಾರೆ? ಹೀಗೆ ಹೇಳ್ತಾರೆ. ಏನದು ಒಂದು ಮರ ಅಂದರೆ ಏನು? ಅವರ ಉದಾಹರಣೆ ಹೇಳಿದ್ದು ನಾನು ಇದೇ ಎಕ್ಸಾಕ್ಟ್ಲಿ ನೆನಪಿದೆ. ಈಗ ಅವರ ಹೆಸರು ಹೇಳಲ್ಲ, ಗುರುಗಳ ಹೆಸರು, ಹಿಂದಿನ ಮೂಲವಿದ್ಯಾ ಗುರುಗಳು. ಸೊ ಅವರು ಹೇಳಿದ್ದ ವಿಷಯ ಮಾತ್ರ ಹೇಳ್ತೀನಿ. ಅವರು ಹೇಳಿದ್ದು ಹೀಗೆ, ಮರ ಅಂದರೆ ಏನು ಗೊತ್ತಿಲ್ಲ ಅವನಿಗೆ. ಮಾವಿನ ಮರ ಅಂದರೆ ಏನು ಗೊತ್ತಿಲ್ಲ. ಅವನು ಹೇಳ್ತಾರೆ, ಮಾವಿನ ಮರ ಅಂದರೆ ಏನು? ಕುರ್ಚಿ ಅಲ್ಲ, ಗೋಡೆ ಅಲ್ಲ. ಮಾವಿನ ಮರ ಅಂದರೆ ಗೋಡೆ ಅಲ್ಲ. ಮಾವಿನ ಮರ ಅಂದರೆ ಕುರ್ಚಿ ಅಲ್ಲ. ಮಾವಿನ ಮರ ಅಂದರೆ ಮೈಕ್ ಅಲ್ಲ. ಮಾವಿನ ಮರ ಅಂದರೆ ಚಪ್ಪಲಿ ಅಲ್ಲ. ಮಾವಿನ ಮರ ಅಂದರೆ ಮನುಷ್ಯ ಅಲ್ಲ. ಅತದ್ಧರ್ಮ ಅಧ್ಯಾರೋಪಣ ನಿವೃತ್ತಿ ಆಯಿತು. ಅಂದರೆ ಮರ ಅಲ್ಲದ್ದನ್ನು ಅಲ್ಲ ತೆಗೆದು ಬಿಟ್ಟಿದ್ದು. ಇದರಿಂದ ಮರ ಗೊತ್ತಾಗ್ತದ ನಿಮಗೆ? ಅದರಿಂದ ಶಂಕರರು ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವೇನಕ್ಕಿ ಹಾಗೆ ತಗೊಳ್ಳಬಾರದು. ನಿಮ್ಮ ಸಚ್ಚಿದಾನಂದ ಸ್ವಾಮೀಜಿ ಹೇಳಿದ ಹಾಗೆ ತಗೊಳ್ಳಬಾರದು. ಅಂದರೆ ಅದಲ್ಲದ್ದನ್ನು ತೆಗೆಯುವುದೇ ಅಲ್ಲ, ತೆಗೆದ ನಂತರ ಇದು ಬ್ರಹ್ಮ ಎಂದು ತಿಳಿಯಬೇಕು. ಇದು ಅವರದ್ದು ಎಕ್ಸ್ಟ್ರಾ, ವ್ಯಾಖ್ಯಾನಕಾರರದು, ಮೂಲವಿದ್ಯಾವಾದಿಗಳದ್ದು. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಬ್ರಹ್ಮಾನುಭವ ಅಲ್ಲೇ ಇದೆ ಬೇಸ್ನಲ್ಲಿ. ಬ್ರಹ್ಮಾನುಭವದ ನೀರಿನ ಅನುಭವದಲ್ಲೇ ಅಲೆ ತೋರ್ತಾ ಇದೆ ಅಲ್ಲವೇ? ನೋಡಿ, ಈ ಅಲೆ ನೀರಲ್ಲ. ಅಲೆಯನ್ನು ಪಕ್ಕಕ್ಕಿಟ್ಟರೆ ಮತ್ತೆ ನೀರು ತೋರಿಸಬೇಕಾ? ಆ ಅನುಭವ ಸ್ವಯಂ ಆಗಿದೆ. ಆದ್ದರಿಂದ ಅದು ಅಲ್ಲದ್ದನ್ನು ಕರೆಕ್ಷನ್ ಮಾಡು, ಇದ್ದದ್ದು ತಾನೇ ಇದೆ. ಹೀಗೆ ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವೇನ ಪ್ರಮಾಣಂ ಎನ್ನುವುದು ಭಾಷ್ಯವಾಕ್ಯಕ್ಕೆ ಅವರು ವ್ಯಾಖ್ಯಾನಕಾರರು ಹೀಗೆ ಮಾತಾಡ್ತಾರೆ. ಅದು ನಾನೇ ಕೇಳಿದ್ದೀನಿ. ಯಾರೋ ಹೇಳು ಅಂದರೆ ಹೇಳಿದೆ. ನನಗದು ಏನೂ ಕನ್ವಿನ್ಸ್ ಆಗಲೆ. ನಾನು ಸಚ್ಚಿದಾನಂದ ಸ್ವಾಮೀಜಿ ಪ್ರಕ್ರಿಯೆಗೆ ಬರುವಕ್ಕೆ ಮುಂಚೆನೂ ಏನೂ ನನಗಿದು ಇಷ್ಟವಾಗಲಿಲ್ಲ ಇದು ಹೇಳಿದ್ದು. ಅದರಿಂದ ನಾನು ಹಾಗೆ ಹೇಳುತ್ತಿರಲಿಲ್ಲ.
ಬರೀ ಭಾಷ್ಯಕಾರರು ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ಇವರು ಹೀಗೆ ಹೇಳ್ತಾರೆ ಏನೋ ಎಂದು. ಪಾಠದಲ್ಲಿ ಮಾತ್ರ ಸುಮ್ಮನೆ ಶಬ್ದಾರ್ಥ ಹೇಳುತ್ತಿದ್ದೆ. ಅವರು ಪಾಠ ಆದ ನಂತರ ಯಾರಾದರೂ ಬ್ರಹ್ಮಚಾರಿ ವಿಶೇಷವಾಗಿ ಕೇಳಿದ್ದರೆ ಆವಾಗ ಮಾತ್ರ ಗುರುಗಳು ಹೀಗೆ ಹೇಳಿದ್ದಾರೆ ಎಂದು ಹೇಳುತ್ತಿದ್ದೆ ಅಷ್ಟೇ. ಅಂದರೆ ಇನ್ನೊಬ್ಬರ ಅಭಿಪ್ರಾಯ ಹೇಳುವುದು, ನಾನು ಒಪ್ತೀನೋ ಅಲ್ಲವಾ ನನ್ನದು ಬಿಡು, ಅವರು ಹೇಳಿದ್ದು ಇದು ಅಷ್ಟೇ. ಅವ್ರು ಬೇಕಾದರೆ ತಗೋ, ಅವರು ಹೇಳಿದ್ದು ಗುರುಗಳು ಹೇಳಿದ್ದು ಇದು. ನನ್ನ ಅಭಿಪ್ರಾಯ ಹೇಳಿದ್ದರೆ ನನಗೇನೋ ಅದರ ಕುರಿತು ಸಂದೇಹ ಅನಿಸುತ್ತಾ ಇದೆ, ನಾನು ಈಗ ಹೇಳೋಕ್ಕಾಗಲ್ಲ, ಇನ್ನೂ ನಾನು ಕಲಿಯಬೇಕು, ಇನ್ನೂ ನನಗೆ ಸ್ಪಷ್ಟತೆ ಇಲ್ಲ. ನನ್ನನ್ನೇನೋ ಗುರು ಮಾಡಿಬಿಟ್ಟರೆ ಹೊರತು ನನಗೇನು ಸ್ಪಷ್ಟತೆ ಇಲ್ಲ. ಅದರಿಂದ ನಾನು ಏನೋ ಅವರು ಹೇಳುವುದರಿಂದ ಗುರುಗಳ ಆಜ್ಞೆ, ಈಗ ನಾನು ಗೊತ್ತಿದ್ದು ಹೇಳಬೇಕು. ಆದರೆ ನಾನು ಹೇಳ್ತೀನಿ ಎಂದು ಧೈರ್ಯ ಇಲ್ಲ, ಹೇಳ್ತೀನಿ, ಗೊತ್ತಿದ್ದು ಹೇಳ್ತೀನಿ ಅಷ್ಟೇ. ಆದ್ದರಿಂದ ಒಂದು ದಿವಸ ಹೇಳಿದ್ದೀನಿ, ನನಗೆ ಹೇಳೋಕ್ಕಾಗಲ್ಲ, ನನಗೆ ಎಷ್ಟು ಸಂದೇಹಗಳಿದೆ, ನಾನು ಪಾಠ ಹೇಳಲ್ಲ ಎಂದು ಹೇಳಿಬಿಟ್ಟೆ ಗುರುಗಳು. ನಾನು ಪಾಠನೇ ಹೇಳಲ್ಲ. ಅವ್ರು ಪಾಪ ಸೀರಿಯಸ್ ಆಗಿಬಿಟ್ಟರು. ಪಾಠ ಹೇಳಲ್ಲ ಅಂದರೆ ಹಾಗೆ ಇದ್ದು, ನಾನು ಪಾಠ ಹೇಳಲ್ಲ ಅಂದರೆ ಹೇಗೆ, ಪಾಠ ಹೇಳು ಅಂತ ಅವರು ಹೇಳಿಬಿಟ್ರು. ಒಂದು 6 ತಿಂಗಳು 1 ವರ್ಷ ಹೇಳಿದೆ. ನಂತರ ಹೇಳಿದೆ ನನಗಾಗಲ್ಲ ಹೇಳಿದೆ. ಏಕೆ ತೊಂದರೆ ಏನು ಅಂದರೆ ನನಗೆ ಅರ್ಥವಾಗ್ತಾ ಇಲ್ಲ, ಎಲ್ಲ ಸಂದೇಹಗಳು, ನಾನು ಹೇಗೆ ಹೇಳಿ, ನಾನು ಹೇಳೋಕ್ಕಾಗಲ್ಲ. ಕೊನೆಗೂ ಎಲ್ಲ ಹೇಳಿಬಿಟ್ಟು ಆಯಿತು ಮತ್ತೆ ಹೇಳುವೇನು, ಮತ್ತೆ ಹೇಳಿಬಿಟ್ಟು ಈಗ ಅವರು ಗುರುಗಳ ಆಜ್ಞೆಯನ್ನು ಮತ್ತೆ ಹೇಳ್ತಿದ್ದೆ. ಆದರೆ ಇದು ನೋಡಿ, ಅತದ್ಧರ್ಮ ಅಧ್ಯಾರೋಪಣ ಅಂದರೆ ಅದಲ್ಲದ್ದು ಅಂದರೆ ಏನು, ಬ್ರಹ್ಮ ಗೊತ್ತಿದೆ, ಬ್ರಹ್ಮ ಅನುಭವವೇ ಎಲ್ಲ ಅನಿಸುತ್ತದೆ, ಬ್ರಹ್ಮ ಅನುಭವವಲ್ಲ ಅನಿಸುತ್ತದೆ. ಅಲ್ಲ ಎಂಬುದು ತೆಗೆದು ಬಿಟ್ಟರೆ ಅನುಭವ ತಾನೇ ಇದೆ ಅದು. ಆದ್ದರಿಂದ ಇದು ಅಧ್ಯಾಸವೇ ಅವಿದ್ಯೆ ಎಂದು ಹೇಳುವುದು ಮುಚ್ಚಳ ಅಲ್ಲ. ಮುಚ್ಚಳ ಅಂದರೆ ಬುರ್ಕ, ಆವರಣ. ಮೂಲಾವಿದ್ಯವನ್ನು ಆವರಣ ಹೇಳ್ತಾರೆ. ಅದು ಅಧ್ಯಾಸಕ್ಕೆ ಹೊರಗೆ, ಅದು ಅಧ್ಯಾಸ ಅಲ್ಲ, ಅಧ್ಯಾಸಕ್ಕೆ ಹೊರಗೆ ಇರುತ್ತದೆ. ಅದು ಮಿಥ್ಯ ಹೇಳ್ತಾರೆ, ಬಟ್ ಅಧ್ಯಾಸ ಅಲ್ಲ. ಅದು ವಿಚಿತ್ರ ಬುದ್ಧಿ. ಮಿಥ್ಯ ಹೇಳ್ತಾರೆ, ಅಧ್ಯಾಸ ಅಲ್ಲ ಹೇಳ್ತಾರೆ. ಅದು ಏನೂ ಅರ್ಥವಾಗಲ್ಲ. ಅಂದರೆ ಬ್ರಹ್ಮಕ್ಕೆ ಅಧೀನದಲ್ಲಿರುತ್ತದೆ, ಜ್ಞಾನದಿಂದ ಹೋಗುತ್ತದೆ. ಅದು ಅಧ್ಯಾಸ ಅಲ್ಲ. ಅಧ್ಯಾಸ ಅಲ್ಲ ಅಂದರೆ ಬ್ರಹ್ಮ ಅಧೀನದಲ್ಲಿ ಬ್ರಹ್ಮ ಜೊತೆಗೆ ಇರುತ್ತದೆ, ಜ್ಞಾನದಿಂದ ಹೋಗುತ್ತದೆ. ಅಂದರೆ ನಿಜವಾಗಿರುತ್ತದೆ, ಜ್ಞಾನದಿಂದ ಹೋಗುತ್ತದೆ. ಈ ಅರ್ಥ ಬರುವ ಹಾಗೆ ಹೇಳ್ತಾರೆ. ನಾವು ಹೇಳಿದ್ದು ಬ್ರಹ್ಮ ಅಲ್ಲದ್ದೆಲ್ಲ ಬ್ರಹ್ಮದಲ್ಲಿ ಕಲ್ಪಿತವೇ. ಕಲ್ಪಿತವನ್ನು ಕಲ್ಪಿತ ಎಂದು ತಿಳ್ಕೊಂಡ್ರೆ ತಾನೇ ಹೋಯಿತು, ತಾನೇ ಇಲ್ಲ ಎಂದು ಗೊತ್ತಾಯಿತು ಅಷ್ಟೇ. ಅಧ್ಯಾಸವನ್ನು ಅಧ್ಯಾಸ ಎಂದು ಅಧ್ಯಾಸವು ಅವಿದ್ಯಾ. ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವೇನ ಪ್ರಮಾಣಂ. ಅಂದರೆ ಅಧ್ಯಾಸವನ್ನು ಅಧ್ಯಾಸ ತಿಳಿಸಿದ್ದರೆ ಇಲ್ಲ ಎಂದು ಗೊತ್ತಾಯಿತು ಅಷ್ಟೇ. ಎಚ್ಚರವು ಸುಷುಪ್ತಿ ಅನುಭವಕ್ಕಿಲ್ಲ. ಏನಪ್ಪ, ಎಚ್ಚರ ಪ್ರಪಂಚ ಸುಷುಪ್ತಿಗೆ ಅಂಟುಕೊಂಡಿದೆ, ಈಗ ತೆಗೆಯಬೇಕಾ? ಸುಷುಪ್ತಿ ಅನುಭವ ನೋಡು, ಎಚ್ಚರ ತಾನೇ ಇಲ್ಲ. ಕನಸಿನ ಅನುಭವ ನಮಗಿದೆಯಾ? ನಾನು ಕನಸಿನ ವ್ಯಕ್ತಿ ಅಂದ್ಕೊಂಡರೆ ಏನಪ್ಪ, ಕನಸಿನ ಅನುಭವ ನಿನಗಿಲ್ಲವೇ ಇಲ್ಲ. ಕನಸಿನ ವ್ಯಕ್ತಿ ನೀನಲ್ಲ, ಆ ಅನುಭವ ನಿನಗಿಲ್ಲ. ಇದೆಲ್ಲ ಬಿಟ್ಟೇ ನೀನಿದ್ದಿ. ತೋಡು, ನಿಮ್ಮ ಅನುಭವಕ್ಕೆ ಕೆಳಗಡೆ ಅಂದರೆ ಹಿಂದುಗಡೆ ತಿರುಗಿ ನೋಡು. ಹೌದು, ಕನಸಿನ ವ್ಯಕ್ತಿ ನಾನಲ್ಲ, ಅದು ಅವಸ್ಥಾ ನನಗಿಲ್ಲ. ಹಾಗೆ ಎಚ್ಚರ ವ್ಯಕ್ತಿ ನಾನಲ್ಲ, ಎಚ್ಚರ ಅವಸ್ಥಾ ನನಗಿಲ್ಲ. ನಾನು ಅಂದರೆ ಸಾಕ್ಷಿಗೆ, ಎಚ್ಚರ ವ್ಯಕ್ತಿ ನಾನಂದರೆ ಸಾಕ್ಷಿ ಅಲ್ಲ. ಅವರಿಗಿದು ಇಲ್ಲವೇ ಇಲ್ಲ ಅಷ್ಟೇ. ಇದು ತನಗಿಲ್ಲ ಎಂದು ತಿಳ್ಕೊಂಡ್ರೆ ತಾನಿದ್ದೇ ಇದ್ದಾನೆ ಅಷ್ಟೇ ಹೊರತು ಇದು ನಿಜವಾಗಿದೆ, ಇದು ಪರಮಾತ್ಮ ಅಧೀನದಾಗಿ. ಎಚ್ಚರವಿದೆ, ಪರಮಾತ್ಮಕ್ಕೆ ಅಧೀನವಾಗಿದೆ, ಜ್ಞಾನದಿಂದ ಹೋಗುತ್ತದೆ. ಪರಮಾತ್ಮಕ್ಕೆ ಅಧೀನವಾಗಿರುವ ಮಾತ್ರದಿಂದ ಜ್ಞಾನದಿಂದ ಹೋಗುತ್ತದೆ. ಅಧ್ಯಾಸವು ಅಧ್ಯಾಸ ಎಂದು ತಿಳ್ಕೊಂಡ್ರೆ ತಾನೇ ಹೋಗುತ್ತದೆ. ತಪ್ಪು ಎಂದು ಹೇಳಿದ್ದರೆ ಗೊತ್ತಾಗ್ತದೆ. ನಿಜವಾಗಿದ್ದನ್ನು ಇದು ನಾನು ತೆಗೀತೀನಿ ಅಂದರೆ ಹೋಗುತ್ತದೆ. ತಪ್ಪು ತಿಳುವಳಿಕೆ, ಇದು ತಪ್ಪು ಎಂದು ತಿಳಿದರೆ ಅದೇ ಇಲ್ಲ ಎಂದು ಗೊತ್ತಾಗ್ತದೆ. ಜ್ಞಾನದಿಂದ ಗೊತ್ತಾಗುವುದಂದ್ರೇನು? ತಾನೇ ಇಲ್ಲ ಎಂದು ಗೊತ್ತಾಗುವುದು. ಜ್ಞಾನ ಅಂದ್ರೇನು? ಇಲ್ಲ ಎಂದು ಹೇಳ್ತದೆ, ಹೇಳಿದ ಮಾತ್ರದಿಂದ ಹೋಗುತ್ತದೆ. ಜನರು ಹೇಳ್ತಾರೆ, ಇದು ಪೆನ್ ಅಲ್ಲ ಅಂದರೆ ನೀವು ಹೇಳಿದ ಮಾತ್ರದಿಂದ ಪೆನ್ ಅಲ್ಲ ಎಂದು ಆಗುತ್ತದೆ. ನಾವು ಹೇಳಿದ್ದೀನಲ್ಲ, ನೀವು ಹೇಳಿದರೆ ಪೆನ್ ಆಗಲ್ಲ ಎಂದು ಆಗುತ್ತದೆ. ಪೆನ್ನು ನಿಜವಾಗಿದ್ದರೆ ಇದು ಪೆನ್ನಲ್ಲ 100 ಸಲ ಅಲ್ಲ, ಏನು 1008 ಸಲ ಜಪ ಮಾಡಿದ್ದರೂ ಇದೇನು ಹೋಗಲ್ಲ. ಆದರೆ ಇದು ತಪ್ಪಾಗಿ ತಿಳ್ಕೊಂಡರೆ, ಒಂದು ಸಲ ಹೇಳಿದ್ದರೆ ಇದೇನು ಅಂದ್ಕೊಂಡಿದ್ಯಪ್ಪ, ಇದು ಪೆನ್ನ, ಇದು ಅಲ್ಲ, ಇದು ಪೆನ್ನೇ ಅಲ್ಲವೇ? ಹತ್ತಿರಕ್ಕೆ ಮುಟ್ಟಿ ನೋಡು. ಅಯ್ಯೋ, ಇದು ಪೆನ್ನು ಹಾಗೆಯೇ ಅನಿಸುತ್ತೆ, ಇದು ಪೆನ್ನಲ್ಲ, ಇದು ಇನ್ನೇನು ಮುಟ್ಟಿದ್ರೆ ಅಂತ ಬೇರೆ ಆಗಿಬಿಡ್ತದೆ. ಹಾಗೆ ತಪ್ಪು ತಿಳುವಳಿಕೆಯನ್ನು ತಪ್ಪು ಎಂದು ತಿಳಿದರೆ ತಾನೇ ಇಲ್ಲ. ಇದ್ದನ್ನು ತೆಗೆದಿದ್ದೀವಾ, ಮೊದಲಿನಿಂದಲೂ ಇಲ್ಲ ಎಂದು ಗೊತ್ತಾಯ್ತಾ? ಇದ್ದನ್ನು ತೆಗೆಯಲಿಲ್ಲ, ಮೊದಲಿನಿಂದಲೂ ಇರಲಿಲ್ಲ. ಆದರೂ ನಾನೇನು ಅಂದ್ಕೊಂಡೆ, ನೋಡಿದರೆ ಅಯ್ಯೋ ಇದು ಅಲ್ಲವೇ ಅಲ್ಲಪ್ಪ. ಎಲಿಫೆಂಟು, ಏನದು ಆನೆ,
ದೂರದಿಂದ ಆನೆ ಯಾರೋ ಕಪ್ಪು ಕಲ್ಲಿನಿಂದಲೋ ಮಾಡಿದ್ದಾರೆ. ನುಣ್ಣಗೆ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದರು, ನುಣ್ಣಗೆ ಮಾಡಿಬಿಟ್ಟರು. ಅಲ್ಲಿ ನೋಡಿದ್ದೀರಿ, ಅಯ್ಯೋ ಆನೆ ಇದೆ, ಸುಂದರವಾಗಿದೆ, ಬ್ಲ್ಯಾಕ್ ಆನೆ ಅನಿಸುತ್ತಿತ್ತು. ಅಯ್ಯೋ ಆನೆ ಆನೆ ಅಂದ್ಕೊಂಡು ಹೆದರ್ಕೊಂಡು ಬಿಟ್ಟರು ಜನರು. ಅದೇನೋ ಪಲಗಾಡ್ತಾ ಇಲ್ಲ, ಸುಮ್ಮನೆ ಕೂತಿ ಹೀಗೆ ನಿಂತಿದ್ದೋ ಏನೋ, ಧ್ಯಾನ ಮಾಡ್ತಿದ್ದೋ ಏನೋ, ಹತ್ತಿರಕ್ಕೆ ಹೋದರೆ ಸೊಂಟಲಿಂದ ಹಿಡ್ಕೊಂಡು ಬಿಡ್ತದೆ ಎಂದು ಅವ್ರು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೀಗೆ 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 ನೋಡಿದ್ದಾರೆ. ಯಾರೋ ಮಕ್ಕಳು ಹೋಗಿ ಅದನ್ನು ಮುಟ್ಟೆ ಬಿಟ್ಟರು. ಅಯ್ಯೋ ಮಗು ಮುಟ್ಟಿದ ಅಂದರೆ ಏನೋ ಕಲ್ಲೇ, ಆನೆ ಅಲ್ಲ ಎಂದು ಗೊತ್ತಾಗಿಬಿಟ್ಟಿದ. ಮೊದಲು ಆನೆ ಎಂದು ಅಂದ್ಕೊಂಡಿದ್ದು ಅವ್ನು ಮುಟ್ಟಿಬಿಟ್ರೆ ಆನೆ ಅಲ್ಲ ಎಂದು ಗೊತ್ತಾದರೆ ಆನೆ ಹೋಯಿತು. ಆನೆ ಹೋಯ್ತಾ? ಆನೆ ಎಂದು ತಪ್ಪಾಗಿ ಅಂದ್ಕೊಂಡಿದ್ದು ಇದು ತಪ್ಪೇ ಎಂದು ತಿಳಿಯುವುದರಿಂದ ಆನೆ ಅಲ್ಲ ಎಂದು ಗೊತ್ತಾಯಿತು ಅಷ್ಟೆ. ಆದ್ದರಿಂದ ಅಧ್ಯಾಸವು ಅವಿದ್ಯೆ ಆದರೆ ಅಧ್ಯಾಸವನ್ನು ತೆಗೆಯುವುದು ಅಂದರೆ ಏನು ಅಂದ್ಕೊಳ್ತಾರೆ? ಅಧ್ಯಾಸ ಅಂದರೆ ಟೇಬಲ್ ಮೇಲೆ ವಸ್ತು ತಂದಿಟ್ಟಂತೆ, ಅಪವಾದ ಅಂದರೆ ಇಲ್ಲಿ ಪಕ್ಕಕ್ಕೆ ಇಡೋದು ಹೀಗೆ ತಿಳ್ಕೊಳ್ತಾರೆ. ಅಧ್ಯಾಸ ಅಂದರೆ ಅದರ ಮೇಲೆ ಇಡುವುದು ಹೀಗೆ ತಿಳ್ಕೊಳ್ತಾರೆ ಜನರು. ತಪ್ಪು. ಅಧ್ಯಾಸ ಅಂದರೆ ಅದರ ಮೇಲೆ ಇಡುವುದು, ತೆಗೆಯುವುದಂದರೆ ಇದನ್ನು ಪಕ್ಕಕ್ಕೆ ಹಾಕುವುದು ಟೇಬಲ್ನಿಂದ. ಹಾಗಲ್ಲ. ಅಧ್ಯಾಸ ಅಂದರೆ ಗೊತ್ತಿದ್ದರೂ ಗೊತ್ತಿಲ್ಲ ಅನಿಸಿದ್ದರೆ ಏನು ಹೇಳಬೇಕು? ಅವರೇನೋ ಹೇಳ್ತಾನೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಅವ್ರು ಯಾರೋ ಕುರಿತು ಹೇಳಿದ್ದೀನಲ್ಲ, ಅವರೇನೋ ತನ್ನ ಸ್ನೇಹಿತನ ಮನೆಗೆ ಹೋದರೆ ಆ ಸ್ನೇಹಿತನ ಮಗ ಬಂದು ಅವರ ವಿದೇಶದಲ್ಲಿದ್ದ ಅಮೆರಿಕಾದಿಂದ ಬಂದ. ಅವ್ರು ಬಂದರೆ ಅಯ್ಯೋ ಬನ್ನಿ ಎಂದು ಕೂರಿಸಿದ್ದ, ಅವರಿಗೆ ಕಾಫಿ ಕೊಟ್ಟ, ಟಿಫಿನ್ ಕೊಟ್ಟ ಎಲ್ಲ. ನಂತರ ಆವಾಗ ನಿಜವಾದ ಯಜಮಾನ ಬಂದ ನಂತರ ಅವನು ಮಾತಾಡ್ತಾ ಸ್ವಲ್ಪ ಹೊತ್ತಾದ ನಂತರ ನಮ್ಮ ಮಗ ಅಮೆರಿಕಾನಿಂದ ಬಂದ, ನೋಡಿದ್ದೀರಾ ಎಂದು ಹೇಳಿ. ನಿಮ್ಮ ಮಗ ಅಮೆರಿಕಾನಿಂದ ಗೊತ್ತಿಲ್ಲವೇ, ನೋಡಲಿಲ್ಲವೇ? ನೋಡಿದ್ದೀರಿ ಎಂದು ಹೇಳ್ತಾರೆ. ನೋಡಲಿಲ್ಲಪ್ಪ. ನೋಡಿದ್ದೀರಿ ನೀವು ಅಂದರೆ ಹಾಂ ಈಗ ನೋಡಿದೆ ಎಂದು ಹೇಳ್ತಾರೆ. ಏನೋ ಅವನೇ ಇದ್ದ, ಅವನು ಎಂದು ಗೊತ್ತಾಗಲಿಲ್ಲ. ಈಗ ಹೇಳಿದ ನಂತರ ಗೊತ್ತಾಯ್ತು ಅವನು. ಏನಪ್ಪ ಈ ಹಿಂದೆನೇ ನೋಡಲಿಲ್ಲ ಎಂದು ಹೇಳಿದ, ಈಗ ಹೇಳ್ತಾನೆ ನೋಡಿದ ಎಂದು. ಹೇಗೆ? ನೋಡಿದ್ದು ಮೊದಲೇ ಅನುಭವ ಇದೆ, ಅವನಲ್ಲ ಎಂದು ಅಧ್ಯಾಸ ಮಾಡಿಕೊಂಡ. ಅವನೇ ನೋಡಿದ, ಅವನೇ ಬಂದು ಮಾತಾಡಿಸಿದ, ನಮಸ್ಕಾರ ಮಾಡಿದ, ಇವರಿಗೇನು ಕಾಫಿ ಕೊಟ್ಟ, ಎಲ್ಲ ಆಯಿತಾ. ನಂತರ ಕುಳಿತಿರಿ ಬರ್ತಾರೆ ಎಂದು ಹೇಳಿದ, ಅಷ್ಟೇ ಹೋದ. ಇವರು ಯಾರೋ ಮನೆ ಯಾರೋ ಜನರೋ ಸೇವಕರೋ ಯಾರೋ ಅಂದ್ಕೊಂಡ, ಅಷ್ಟೇ ಹೊರತು ನಂತರ ನೀವು ನೋಡಿದ್ದೀರಿ ಎಂದು ಹೇಳಿದರೆ ಓ ಇವು ಮೀನಿಟ್ ಈಗ ಗೊತ್ತಾಯಿತು ಅಂತ ಹೇಳ್ತಾರೆ. ಅಂದರೆ ಅನುಭವ ಇದ್ದರೂ ಅವನು ಅಲ್ಲ ಎಂದು ಮೇಲೆ ಅನಿಸುತ್ತಾ ಇದೆ ನೋಡಿ, ಇದು ಅಧ್ಯಾಸ. ಈಗ ಗೊತ್ತಾಯ್ತು. ಅಧ್ಯಾಸ ಅಂದರೆ ಅಲ್ಲಿ ಏನೋ ಹೊರಗಿನಿಂದ ತಂದಿಟ್ಟರು ಅಂದ್ಕೊಳ್ತಾರೆ. ಹೊರಗಿನಿಂದ ತಂದಿಟ್ಟಿದ್ದಲ್ಲ, ಅದೇ ತಿಳಿಯುತ್ತಾ ಅದಲ್ಲ ಅಂದ್ಕೊಳ್ಳುವುದು. ಬ್ರಹ್ಮವನ್ನೇ ತಿಳಿಯುತ್ತೆ. ಇದು ನೋಡುತ್ತಿದ್ದೆಲ್ಲ ಬ್ರಹ್ಮವೇ, ನೋಡುವುದು, ನೋಡಲ್ಪಡುವುದು, ಕಣ್ಣು ಕಿವಿ ಎಲ್ಲ, ಈಗ ಈ ನಾಮರೂಪ ಇದೆಲ್ಲ ಬ್ರಹ್ಮವೇ. ಅರಿವು ಅಂದರೆ ಎರವು, ಆ ಎರವಿನ ಸ್ವರೂಪ ಅರಿವೇ. ನೋಡುತ್ತಾ ಇದೆಲ್ಲ ಅಂದ್ಕೊಳ್ತಾ ಇದ್ದಾನೆ. ಆ ಅಲ್ಲ ಎಂಬ ಬುದ್ಧಿಯನ್ನು ತಪ್ಪು ಎಂದು ತಿಳಿಸಿದ್ದಾರೆ. ಅಯ್ಯೋ ಬ್ರಹ್ಮ ಮೊದಲಿನಿಂದಲೇ ಗೊತ್ತು. ಬ್ರಹ್ಮಜ್ಞಾನವು ಹೊಸದಾಗಿ ಈಗ ಬರಬೇಕಾಗಿಲ್ಲ, ಯಾವಾಗಿನಿಂದಲೋ ಇದೆ, ಎಲ್ಲರಿಗೂ ಇದೆ, ಎಲ್ಲರೂ ಬ್ರಹ್ಮವೇ, ಎಲ್ಲರೂ ಬ್ರಹ್ಮಜ್ಞಾನಿಗಳೇ. ಬ್ರಹ್ಮಜ್ಞಾನಿ ಅಲ್ಲದವರು ಯಾರೂ ಇಲ್ಲ. ಆವಾಗ ಹೇಳಿದರೆ ಅದು ನಿಜವಾದ ಜ್ಞಾನ. ಅಯ್ಯೋ ಹೌದಪ್ಪ, ನಾನೇನೋ ನಾನು ಗೊತ್ತಿಲ್ಲ ಎಂಬುದು ನನ್ನದೇ ತಪ್ಪು, ಎಲ್ಲರದೂ ತಪ್ಪು. ಎಲ್ಲರೂ ಗೊತ್ತಿಲ್ಲ ಅಂದ್ಕೊಳ್ಳಿ, ಎಲ್ಲರಿಗೂ ಗೊತ್ತು, ಸುಮ್ಮನೆ ಗೊತ್ತಿಲ್ಲ ಅಂದ್ಕೊಂಡು ನರಳಿ ಹೋಗ್ತಾ ಇದ್ದಾರೆ ಸಂಸಾರದಲ್ಲಿ. ಯಾರಿಗೂ ಏನಿಲ್ಲ, ಬಟ್ ಆದರೆ ಏನೋ ಇದೆ ಗೊತ್ತಿದ್ದರೂ ಗೊತ್ತಿಲ್ಲ ಅಂದ್ಕೊಂಡ್ರೆ ಏನು ಮಾಡಬೇಕು? ಹಾಗಾದ ಅಧ್ಯಾಸ. ಅದರಿಂದ ಇಲ್ಲಿ ಶ್ರುತಿ ಪ್ರಮಾಣ ವೇದಾಂತದ ವೈಶಿಷ್ಟ್ಯ ಇದೆ. ನೀವು ಪ್ರಮಾಣ ತುಂಬ ಓದಿರಬಹುದು. ನಾವು ಮೊದಲು ತರ್ಕಶಾಸ್ತ್ರ ಓದಿ ಬಂದಾಗ ಅದೆಲ್ಲ ಹೀಗೆ ತುಂಬುತ್ತಾರೆ. ಪ್ರಮಾಣ ಶ್ರುತಿಯು ಪ್ರಮಾಣ, ಮಿಕ್ಕ ಪ್ರಮಾಣಗಳ ಹಾಗೆ ಇದು ಪ್ರಮಾಣ ಹೇಳಿಬಿಡ್ತಾರೆ. ಮಿಕ್ಕ ಅಜ್ಞಾನ ಹಾಗೆ ಇದು ಅಜ್ಞಾನ ಹೇಳ್ತಾರೆ. ಆ ಪ್ರಮಾಣ ಮಾಡುವಾಗ ಇದು ಪ್ರಮಾಣ. ನಾನು ಎಷ್ಟೋ ವರ್ಷ ಹೀಗೆ ತಿಳ್ಕೊಂಡೆ. ಶ್ರುತಿ ಪ್ರಮಾಣ ತುಂಬ ಕೇಳಿದೆ, ವರ್ಷಗಟ್ಟಲ. ಮಿಕ್ಕ ಪ್ರಮಾಣ ಅದೇ ಉದಾಹರಣೆ ಹೇಳ್ತಾರೆ. ಕಣ್ಣಿನಿಂದ ವಿಷಯ ಹೇಗೆ ಗೊತ್ತಾಗ್ತದೋ ಈ ಶ್ರುತಿ ಪ್ರಮಾಣದಿಂದ ಆತ್ಮ ಗೊತ್ತಾಗ್ತದೆ. ಇದರಿಂದ ಕಿವಿಯಿಂದ ಶಬ್ದ ಹೇಗೆ ಗೊತ್ತಾಗ್ತದೋ ಇದೇ ಮಿಕ್ಕ ಪ್ರಮಾಣಗಳಿಂದ ಹೋಲಿಸಿ ಇದರಿಂದ ಹೇಗೆ ಗೊತ್ತಾಗ್ತದೋ ವೇದಾಂತ ಪ್ರಮಾಣದಿಂದ ಆತ್ಮ ಗೊತ್ತಾಗ್ತದೆ. ಅಂದರೆ ನಾನು ಅದು ಇದು ಹಾಗೆ ಅಂದ್ಕೊಂಡೆ. ಈಗ ಇವತ್ತು ವ್ಯತ್ಯಾಸ ಹೇಳಿದ್ದೀವಲ್ಲ, ಅದೇ ತರಹ ಪ್ರಮಾಣವಲ್ಲ, ಆ ತರಹ ಅಜ್ಞಾನವೂ ಇಲ್ಲ, ಆ ತರಹ ಪ್ರಮಾಣವಲ್ಲ, ಆ ತರಹ ತೆಗೆಯುವುದು ಅಲ್ಲ. ಅಜ್ಞಾನವೂ ಲೌಕಿಕ ಹಾಗೆ ಅಲ್ಲ, ಪ್ರಮಾಣವೂ ಲೌಕಿಕ ಹಾಗೆ ಅಲ್ಲ, ತೆಗೆಯುವುದು ಲೌಕಿಕ ಹಾಗೆ ಅಲ್ಲ. ಇದರ ಅಜ್ಞಾನವೂ ಬೇರೆ, ಇದರ ಪ್ರಮಾಣವೂ ಬೇರೆ, ಇದು ತೆಗೆಯೋದು ಬೇರೆ. ಇದು ತಿಳ್ಕೊಂಡರೆ ವೇದಾಂತದ ಪ್ರಮಾಣ ವೈಶಿಷ್ಟ್ಯ ಗೊತ್ತಾಗ್ತದೆ. ಇದು ಒಂದು ಪಾಯಿಂಟ್. 15ನೇ ಪಾಯಿಂಟ್ ಎಲ್ಲ ಇದು. ಇದನ್ನು ನಾನು ಒಂದೊಂದು ವಾಕ್ಯ ಓದಿ ಹೇಳಬೇಕಾ? ನಾನು ಒಟ್ಟು ಹೇಳಿಬಿಟ್ಟೆ. ಆಯಿತು, ಟೈಮ್ ಆಯಿತು, ಇವತ್ತು ನಾಳೆ ಹೇಳ್ತೀನಿ. ಏನಾದರೂ ಒಂದು ಸಲ ಓದ್ತೀನಿ. ಏನಾದರೂ ನಾನು ಬಿಟ್ಟಿದ್ದ ಅಂಶ ಇದ್ದರೆ ಹೇಳ್ತೀನಿ. ನಾನು ಬಿಟ್ಟಿಲ್ಲ ಅನಿಸು, ನಾನು ಹೆಚ್ಚೇ ಹೇಳಿದ್ದೀನಿ ಸ್ವಾಮೀಜಿಗಿಂತ. ನೀವು ನೇರಾಗಿ ಓದಿದ್ದರೂ ನಾನು ಹೇಳಿದ ಇಷ್ಟು ವಿಷಯಗಳು ಇಲ್ಲಿರಲ್ಲ.
ಇದೇ ಸಂಕ್ಷೇಪವಾಗಿದೆ. ನಾನು ಇನ್ನೂ ಎಲ್ಲ ಬಿಡಿಸಿ ಹೇಳಿದೆ. ಅಯ್ಯೋ, ಸ್ವಾಮೀಜಿ ಇದನ್ನು 2 ಪೇಜುಗಳು 2.5 ಪೇಜ್ ಹೇಳಿದ್ದರು, ನಾನು ಏನೋ 5 ಪೇಜ್ಗಳು ಹೇಳಿಬಿಟ್ಟೆ. ಈ ನೋಟ್ಸೆಲ್ಲ ಮಾಡಿದ್ದರೆ ಈ ದಪ್ಪ ಪುಸ್ತಕನೇ ಆಗ್ತದೆ. ಆಗಲೇ ಏಕೆಂದರೆ ಈ ಕಂಪ್ಯಾರಿಸನ್, ಈ ಸ್ಪಷ್ಟತೆ ಇಲ್ಲ. ನನಗೇ ಇರಲಿಲ್ಲ. ಎಷ್ಟು ವರ್ಷಗಟ್ಟಲೆ ಅನುಭವಿಸಿ ನಂತರ ಸಚ್ಚಿದಾನಂದ ಸ್ವಾಮೀಜಿ ಪ್ರಕ್ರಿಯೆಗೆ ಬಂದ ನಂತರ ಇಷ್ಟು ದಿವಸ ಈ ತಪ್ಪಿನಲ್ಲೇ ಹೇಗಿದ್ದೀವಿ, ಯಾರು ಏಕೆ ಹೇಳಲಿಲ್ಲ ನಮಗೆ? ಎಲ್ಲ ಗುರುಗಳು ಯಾರ್ಯಾರೋ ದೊಡ್ಡ ದೊಡ್ಡ ಪೀಠಾಧಿಪತಿಗಳು ಬಂದರೆ ಅವರೆಲ್ಲ ಮಹಾವಿದ್ವಾಂಸರು, ಒಬ್ಬೊಬ್ಬರು ಲೈಬ್ರರಿ ಅಂತ ವಿದ್ವಾಂಸರು. ಕಾಶಿಯಿಂದ ಬಂದಿದ್ದರು, ಇನ್ನು ಎಲ್ಲೆಲ್ಲಿಂದ ಬಂದಿದ್ದರು, ಎಲ್ಲೋ ಇದ್ದಾರೆ, ಹರಿದ್ವಾರ್ನಲ್ಲಿದ್ದಾರೆ, ಬೃಂದಾವನ್ನಲ್ಲಿದ್ದಾರೆ, ದೂರಕ್ಕೆ ಹೋಗಿ ಬಂದಿದ್ದೇವೆ, ನೋಡಿದ್ದೇವೆ. ಕೆಲವರು ದರ್ಶನ ಆಗಲಿಲ್ಲ ಅಂದರೆ ಅವರು ಎಲ್ಲೋ ಇರುತ್ತಾರೆ. ಅವರು ಕೆಲವೇ ದಿವಸ ಇದ್ದು ಹೋಗ್ತಾರಂತೆ. ಎಲ್ಲಿರುತ್ತಾರೆ ಅಂದರೆ ಅವ್ರಿಗೆ ಒಂದು ಜಾಗ ಇಲ್ಲ. ಅವರು ಎಲ್ಲೋ ಬಂದಿದ್ದರು ಗಂಗಾ ದಡಕ್ಕೆ, ಆ ದಡದಲ್ಲಿ. ಅದು ಮಳೆಗಾಲ ಬಂದುಬಿಟ್ಟಿದೆ. ಅದೇನು ಆ ಬೋಟು ನಡೆಯುತ್ತದೆ ನೋಡು, ಆ ಬೋಟ್ ನಿಲ್ಲಿಸಿಬಿಟ್ಟರು. ಪೂರ್ತಿ ಲಕ್ಷ್ಮಣ ಜೋಲ 6 ಕಿಲೋಮೀಟರ್ ನಡೆದು ಅದು ಕ್ರಾಸ್ ಮಾಡಿ ಮತ್ತೆ 6 ಒಂದೇ ದಿವಸ 10-12 ಕಿಲೋಮೀಟರ್ ಹೋಗಿದ್ದಾಗ ಏನು ಅಂದರೆ ಅವರು ಇಲ್ಲ. ತುಂಬ ಕಷ್ಟ ಆಯಿತು. ಅವರು ಎಲ್ಲೋ ಒಳಗೆ ರೂಮ್ನಲ್ಲಿದ್ದಾರೆ. ಮತ್ತು ಅಲ್ಲೇ ಕೂತ್ಕೊಂಡಿದ್ದು. ಆ ದಿವಸ ಊಟ ಸಿಗಲಿಲ್ಲ, ಅಲ್ಲೇ ಇದ್ವಿ. ನಂತರ ಯಾವಾಗಲೂ ಈವ್ನಿಂಗ್ ಬಂದರೆ ಸ್ವಲ್ಪ ಕೂತ್ಕೊಂಡು ಪ್ರಶ್ನೆ ಮಾಡಿದ್ವಿ. ಅವರು ಏನು ಸರಿಯಾಗಿ ಹೇಳಲಿಲ್ಲ. ಮತ್ತು ಅಷ್ಟೆಲ್ಲ 10-12 ಕಿಲೋಮೀಟ್ರ್ ವಾಪಸ್ ಬಂದಿದ್ದೇವೆ. ರಾತ್ರಿ ಆಯಿತು ಬಂದವರು. ಅಂದರೆ ಒಂದು ಪ್ರಶ್ನೆಗೋಸ್ಕರ ಎಷ್ಟು ಶ್ರಮ ಮಾಡಬೇಕು, ಎಲ್ಲೋ ಹೋಗಬೇಕು. ಅವರು ಇರುತ್ತಾರೋ ಇಲ್ಲವೋ, ಇದ್ದರೆ ಅವರು ಹೇಳಿದ್ದು ನಮಗೆ ಕನ್ವಿನ್ಸ್ ಆಗಲ್ಲ. ಕೆಲವರು ಅವರು ಇರುವುದೇ ಇಲ್ಲ. ಇಷ್ಟೆಲ್ಲ ಹೋಗಿ ಎಲ್ಲ ಆಯಿತು ಸಮಸ್ಯೆ ಅಲ್ಲ. ಅಂದರೆ ಈ ಬಗೆ ಕೇಳಿದ್ಬಿಟ್ಟು ಎಲ್ಲರೂ ಪ್ರಮಾಣ ಹೇಳ್ತಾರೆ ಹೊರತು ಈ ಸೂಕ್ಷ್ಮ ವ್ಯತ್ಯಾಸ ಹೇಳೋದೇ ಇಲ್ಲ. ನೋಡಿ ವ್ಯತ್ಯಾಸ. ಅದಕ್ಕೋಸ್ಕರ ಇದು ಸ್ವಾಮೀಜಿ ವೈಶಿಷ್ಟ್ಯ. ಶಂಕರ ಸಿದ್ಧಾಂತದಲ್ಲಿ ಕೆಲವು ತಪ್ಪು ತಿಳುವಳಿಕೆಗಳಿವೆ. ದೇ ನೀಡ್ ಟು ಬಿ ಕರೆಕ್ಟೆಡ್. ಅದಕ್ಕೋಸ್ಕರನೇ ಈ ಸ್ಪೆಷಲ್ ಪುಸ್ತಕ ಸ್ವಾಮೀಜಿ ಬರೆದರು. ಇದು ಯಾವಾಗಲೂ ಬರೆದಿದ್ದಿದೆ, ಯಾರೂ ಹೇಳೋರೇ ಇಲ್ಲ. ಇಂಗ್ಲೀಷ್ ಪುಸ್ತಕ ಹಾಗೆ ಇದ್ದುಬಿಟ್ಟಿದ್ದು. ಈಗ ನಾನು ಅಂದ್ಕೊಂಡೆ ಈ ಹಿಂದೆ ಒಂದು ಸಲ ಹೇಳಿದೆ, ಯಾಕೆಂದ್ರೆ ಕೆಲವು ಅಲ್ಲಿ ಹೇಳಿದ್ದೀನಿ ಹೊಳಿ ನಡೆಸ್ಬಿಡ್ದೆ. ಈಗ ಅಂದ್ಕೊಂಡಿದ್ದೀನಿ ಈಗ ಪೂರ್ತಿ ಪುಸ್ತಕ ಆಗಲೇಬೇಕು. ಆಯಿತಾ? 15ನೇದು ಮುಗಿಸಿದ್ದೇವೆ. 16ನೇದು ಯೂಸ್ಫುಲ್ನೆಸ್ ಆಫ್ ದ ಡಿಸ್ಟಿಂಕ್ಷನ್. ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಹಿಂದೆ ಹೇಳಿದ್ದೇವೆ. ಆ ದೃಷ್ಟಿಯನ್ನು ಹೇಗೆ ಬಳಸಿಕೊಳ್ಳಬೇಕು, ದೃಷ್ಟಿಯ ಪ್ರಯೋಜನವೇನು? ಹಿಂದೆ ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ವ್ಯತ್ಯಾಸ ಹೇಳಿದ್ದೇವೆ. ಈಗ ಹೇಗೆ ಅಂದರೆ ನಿನ್ನೆನೋ ಮೊನ್ನೆನೋ ಹೇಳಿದ್ವಿ. ಇವತ್ತು ವ್ಯಾವಹಾರಿಕ ಪಾರಮಾರ್ಥಿಕ ದೃಷ್ಟಿಯ ಪ್ರಯೋಜನವೇನು, ಲಾಭವೇನು, ಅದನ್ನು ಎಲ್ಲಿ ಹೇಗೆ ಬಳಸ್ಕೊಳ್ತೀವಿ, ಏನು ಲಾಭ ನಮಗೆ, ಅದನ್ನು ಬಳಸಿ ತೋರಿಸು. ಅದೊಂದು ಚಿಕ್ಕದಿದೆ, ಐ ಥಿಂಕ್ 1/2 ಪೇಜೇ ಇದು. ಹೇಳಿಬಿಟ್ಟು ನಾಳೆ ಮತ್ತೆ ನೆಕ್ಸ್ಟು ಹೇಳ್ಬೋದು. 17th ಪಾಯಿಂಟು ಹೇಳ್ಬೋದು. 17th ಚಿಕ್ಕದೆ. ಆತ್ಮೈಕತ್ವ ವಿದ್ಯಾ, ಕಾಂಪ್ರಿಹೆನ್ಸಿವ್ ಸಿಗ್ನಿಫಿಕೇಷನ್. ಆತ್ಮೈಕತ್ವ ವಿದ್ಯಾ ಅಂದರೆ ಏನು, ವ್ಯಾವಹಾರಿಕ ಪಾರಮಾರ್ಥಿಕ ದೃಷ್ಟಿಭೇದವೇನು, ಈ 2 ಪಾಯಿಂಟುಗಳು ನಾಳೆ ಹೇಳೋಣ. ಇದಾದ ನಂತರ ಒಂದು ಸ್ವಲ್ಪ ಕಾಂಪ್ಲಿಕೇಟ್ ಇದೆ. ಬೌದ್ಧರ ವಿಷಯ ಇಟ್ಕೊಂಡು ಅದ್ವಯ ಅದ್ವೈತ, ಅದ್ವಯಕ್ಕೆ ಅದ್ವೈತಕ್ಕೆ ಬೌದ್ಧರು ಹೇಳಿದ್ದು ಬೇರೆ, ನಮ್ಮದು ಬೇರೆ ಎಂದು ಯಾರೋ ಕೆಲವರು ಹೇಳಿದ್ದಾರೆ. ಅದು ಹೇಳಬೇಕು. ಅದು ಸ್ವಲ್ಪ ಕ್ಲಿಷ್ಟ ಇದೆ. ಕ್ಲಿಷ್ಟ ಅಂದರೆ ಏನೇ ಹೆಚ್ಚು ಟೈಮ್ ತಗೊಳ್ತದೆ. ಈಗ ನಾನು ಬಿಡಿಸಿ ನನ್ನ ಸ್ವಭಾವ ಗೊತ್ತು ನಿಮಗೆ, ಎಲ್ಲ ಬಿಡಿಸಿ ಹೇಳೋದು ಅಷ್ಟೇ. ಜೀವ ಬ್ರಹ್ಮ ಐಕ್ಯ. ಮತ್ತೇನು, ಏನದು, ಸತ್ಯಮಿಥ್ಯ ವಿಭಾಗ. ಸತ್ಯಮಿಥ್ಯ ವಿಭಾಗ ಅದೊಂದು ಪಾಯಿಂಟ್ ಇದೆ. ಅದ ನಂತರ ಗೌಡಪಾದ ಬಾದರಾಯಣ ವ್ಯತ್ಯಾಸ, ಮತ್ತು ಅಧ್ಯಾರೋಪವಾದ ಪ್ರಕ್ರಿಯೆ ಹಿಂದೆ. ಅದು ಅಧ್ಯಾರೋಪವಾದ ಅಲ್ಲಿ ಬರ್ತದೆ, ಆವಾಗ ಹೇಳೋಣ ಅಧ್ಯಾರೋಪ. ನಂತರ 24 ಅರುಂಧತಿ ನ್ಯಾಯ ಹೇಗೆ ಕೆಲಸ ಮಾಡ್ತದೆ, ಅದು ಅಧ್ಯಾರೋಪ. ಒಳ್ಳೆ ವೈದಿಕ ವ್ಯವಹಾರ, ಪ್ರತಿಯೊಂದಿನಲ್ಲಿ ಏನೋ ಒಂದು ಹೊಸ ಅಂಶ ಇರುತ್ತದೆ. ವ್ಯಾಖ್ಯಾನಕಾರರಿಗೆ ಇದಕ್ಕೆ ವ್ಯತ್ಯಾಸ, ಅಧ್ಯಾಸ. ನಂತರ ಮಹಾವಾಕ್ಯಗಳು ಕೊನೆಗೆ ಬರುತ್ತವೆ. ಮಹಾವಾಕ್ಯದ ತಿಳುವಳಿಕೆ ಹೇಗೆ ಅರ್ಥ ಮಾಡ್ತದೆ. ಓಕೆ, ಬಂದಾಗ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.